ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹುಲಿಮಂಗಲ ಗ್ರಾಮದ ಬಳಿಯಿರುವ ರಾಷ್ಟ್ರೋತ್ಥಾನ ಶಾಲೆಯ ಹತ್ತಿರವಿರುವ ವಿನಾಯಕ ದೇವಸ್ಥಾನದ ಬಳಿಯಲ್ಲಿ ಕ್ಯಾಪ್ಟನ್ ಎಂವಿ ಪ್ರಾಂಜಲ್ ರವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಯೋಧ ನಮನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಯೋಧ ನಮನ ಕಾರ್ಯಕ್ರಮಕ್ಕೆ ಗಣ್ಯರು ಹಾಗೂ ಅತಿಥಿಗಳು ಪುಷ್ಪ ನಮನ ಸಲ್ಲಿಸುವ ಮೂಲಕ ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಂದ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಹಾಗೆಯೇ 27 ಜನ ನಿವೃತ್ತ ಸೈನಿಕರಿಗೆ ಗೌರವ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕ್ಯಾಪ್ಟನ್ ಎಂವಿ ಪ್ರಾಂಜಲ್ ರವರ ತಂದೆ ತಾಯಿಯಾದ ಎಂ ವೆಂಕಟೇಶ್ ಮತ್ತು ಶ್ರೀಮತಿ ಅನುರಾಧರವರು, ನಿವೃತ್ತ ಕಲೋನಲ್ ವೆಂಕಟೇಶ್ ನಾಯ್ಡು ರವರು ಭಾಗವಹಿಸಿದ್ರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ವಾಮಿ ವಿವೇಕಾನಂದ ರಾಷ್ಟ್ರ ಸೇವಾ ಟ್ರಸ್ಟ್ ಹಾಗೂ ಮಾತೃಧಾಮದ ಅಧ್ಯಕ್ಷರಾದ ಶ್ರೀಮತಿ ಎಸ್.ಕೆ. ಗಾಯತ್ರಿ ಗೋಪಿನಾಥ್ ರೆಡ್ಡಿರವರು ವಹಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಯುವ ಬ್ರಿಗೇಡ್ ಸಂಸ್ಥಾಪಕರಾದ ಚಕ್ರವರ್ತಿ ಸೂಲಿಬೆಲೆ ರವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ಫೂರ್ತಿದಾಯಕ ಮಾತುಗಳನ್ನು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಗೋಪಿನಾಥ್ ರೆಡ್ಡಿ, ಸ್ವಾಮಿ ವಿವೇಕಾನಂದ ರಾಷ್ಟ್ರ ಸೇವಾ ಟ್ರಸ್ಟ್ನ ರಾಜಗೋಪಾಲ್, ಗಿರೀಶ್, ಕೃಷ್ಣಮೂರ್ತಿ, ಯಾರಂಡಹಳ್ಳಿ, ಲಕ್ಷ್ಮೀಕಾಂತ್, ಬಿಂದು, ಲಾವಣ್ಯ, ಸರ್ಜಾಪುರ ಭರತ್ ಗೌಡ ಮೊದಲಾದವರು ಭಾಗವಹಿಸಿದ್ರು. प्रांजल अमर रहे, प्रांजल अमर रहे, कैप्टन प्रांजल अमर रहे, अमर रहे, अमर रहे, कैप्टन प्रांजल अमर रहे, कैप्टन प्रांजल अमर रहे, अमर रहे, अमर रहे। स्वामी विवेकानंद महाराज की, रामकृष्ण परमहंस की, शारदा माता की, नेताजी सुभाष चंद्र बोस की, भगत
ಗೋಡೆಗಳ ಮೇಲೆ ಪ್ರಾಂಜಲ್ ಚಿಕ್ಕ ವಯಸ್ಸಿನ ಮಗನಿಂದ ಹಿಡಿದು ಸೇನೆಗೆ ಸೇರಬೇಕಾದ್ರೆ, ಸೇನೆಗೆ ಹೋದಾಗ, ಸೇನೆಯಿಂದ ಬಂದಾಗ, ಮತ್ತೆ ಯುದ್ಧಕ್ಕೆ ಹೋದಂಥ ಸಂದರ್ಭಗಳು, ಆ ಎಲ್ಲ ಸಂದರ್ಭಗಳಲ್ಲೂ ಒಂದೊಂದು ಸಂದರ್ಭಕ್ಕೆ ತಕ್ಕಂತೆ ಒಂದಷ್ಟು ಕವನಗಳನ್ನು ಹೃದಯದಿಂದ ಬರೆದು ಆ ಪ್ರತಿ ಗೋಡೆಯ ಕಲ್ಲು ಆ ಪ್ರಾಂಜಲ್ನ ಬಗ್ಗೆ ಮಾತಾಡ್ತವೆ. ಆ ತಾಯಿಯಲ್ಲಿ ನನ್ನ ಕೋರಿಕೆ, ಪ್ರಾಂಜಲ್ ಇಡೀ ದೇಶದ ಮಗ ಆಗಿರೋದನ್ನ ನೋಡ್ತಾನೆ ಇದ್ದೀವಿ. ನಿಮ್ಮ ಮನೆ ಮಗನ ಥರ ಅವನ ಮೇಲೆ ಪ್ರೀತಿ, ಗೌರವ ಅದನ್ನು ಸಲ್ಲಿಸ್ತಾನೆ ಇದ್ದೀರಿ. ಸ್ಪೆಷಲಿ ಮಾತೃಧಾಮ ಸಂಸ್ಥೆ ಇದು 3ನೇ ವರ್ಷ ಪ್ರಾಂಜಲ್ದ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇರೋದು. ಅಮ್ಮ, ಹೃತ್ಪೂರ್ವಕ ಧನ್ಯವಾದಗಳು. ನಿಜವಾಗ್ಲೂ ಈ ಪ್ರೀತಿಗೆ, ಈ ವಿಶ್ವಾಸಕ್ಕೆ ಏನು ಹೇಳಬೇಕು ಅಂತ ತೋಚೋದೇ ಇಲ್ಲ, ಮಾತೇ ಹೊರಡಲ್ಲ. ಅಷ್ಟೊಂದು ಪ್ರೀತಿ ವಿಶ್ವಾಸನ ನಮ್ಮ ಮೇಲೆ ಸುರ್ತಿದ್ದಾರೆ ಮಾತೃಧಾಮ. ಇನ್ಫ್ಯಾಕ್ಟ್ ಪ್ರಾಂಜಲ್ ಡಿಪಾರ್ಚರ್ ಆದ ಕೂಡಲೇ ನಾವು ಫಸ್ಟ್ ಪಬ್ಲಿಕ್ ಫಂಕ್ಷನ್ ಅಟೆಂಡ್ ಮಾಡಿದ್ದು ಮಾತೃಧಾಮದವರು. ಒಬ್ಬ ವ್ಯಕ್ತಿ ಇಂಥವ್ರ ಮಗ ಅಥವಾ ಮಗಳು ಅಂತ ಗುರುತಿಸಿದಾಗ ನಮಗೆ ತುಂಬ ಖುಷಿ ಆಗುತ್ತೆ, ನಿಜ. ಆದರೆ ಈ ವ್ಯಕ್ತಿ ಇಂಥವ್ರ ಅಪ್ಪ ಅಥವಾ ಅಮ್ಮ ಅಂತ ಗುರುತಿಸಿದಾಗ ಅದಕ್ಕಿಂತ ಹೆಚ್ಚು ಆನಂದ ಸಿಗುತ್ತೆ. ಯಾಕೆಂದರೆ ಮೊದಲನೇದು ಪರಂಪರೆ ಬಲದಿಂದ ಸಿಗುವಂಥ ಅಸ್ಮಿತೆ. ಅಂದರೆ ನಿಮ್ಮ ಅಪ್ಪ, ತಾತ, ಮುತ್ತಾತ ಅವ್ರು ಮಾಡಿರೋ ಸಾಧನೆ ಬಲದಿಂದ ಸಿಗುವಂಥದ್ದು, ಅದರಲ್ಲಿ ನಿಮ್ಮ ಪಾತ್ರ ಇರೋದಿಲ್ಲ. ಆದರೆ ನಿಮ್ಮನ್ನು ಇಂಥವ್ರ ಅಪ್ಪ ಅಮ್ಮ ಅಂತ ಗುರುತಿಸಿದಾಗ ಅದು ನಿಮ್ಮ ಮಗನ ಅಥವಾ ಮಗಳ ಸಾಧನೆಯ ಬಲದಿಂದ ಮಾತ್ರ ಸಿಗುವಂಥ ಅಸ್ಮಿತೆ ಅಲ್ಲ, ಅಂಥ ಸಾಧಕರನ್ನು ಸಮಾಜಕ್ಕೆ ನೀವು ಕೊಟ್ಟಿದ್ದೀರಿ ಅಂತನ್ನೋ ಧನ್ಯತೆಯ ಬಲದಿಂದ ಸಿಗುವಂಥ ಅಸ್ಮಿತೆ ಅದು. ಅವರ ಸಾಧನೆಯಲ್ಲಿ ನಿಮ್ಮ ಪಾತ್ರ ಇದೆ, ಅದಕ್ಕೆ ಆ ಆನಂದ ತುಂಬ ದೊಡ್ಡದು. ಅಂಥ ಆನಂದನ, ಹೆಮ್ಮೆಯನ್ನು ಇವತ್ತು ನಮ್ಮ ಮಗ ನಮಗೆ ಕೊಟ್ಟಿದ್ದಾನೆ. ಆದರೆ ಅವನು ಇದ್ದು ಈ ಆನಂದನೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಸುಮಾರು ಸರ್ತಿ ಅನಿಸುತ್ತೆ. ಬಟ್ ವಸ್ತುಸ್ಥಿತಿ ಹಾಗಿಲ್ಲ. ಆ್ಯಂಡ್ ಇವತ್ತಿನ ದಿವಸ ಮಾತೃಧಾಮದವರು ಪ್ರಾಂಜಲ್ನ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇರ್ಬೋದು. ಬಟ್ ಆರ್ಮಿ ಯಾವತ್ತೂ ಒನ್ ಮ್ಯಾನ್ ಶೋ ಅಲ್ಲ. ಆರ್ಮಿ ಅದರ ಪ್ರತಿಯೊಂದು ಹೆಜ್ಜೆ ಕೂಡ ಟೀಮ್ ಪ್ಲೇ ಅದು. ಸೊ ಇವತ್ತು ಪ್ರಾಂಜಲ್ಗೆ ಯಾವ ರೀತಿ ನಮನ ಸಲ್ಲಿಸ್ತಾ ಇರೋದು ಪ್ರಾಂಜಲ್ ಒಬ್ಬನಿಗೆ ಮಾತ್ರ ಅಲ್ಲ, ಪ್ರಾಂಜಲ್ ಥರ ನೂರಾರು ಸಾವಿರಾರು ಸೈನಿಕರಿಗೆ ಆ್ಯಂಡ್ ಅವರೆಲ್ಲರ ಮೂಲಕ ಭಾರತೀಯ ಸೇನೆಗೆ ಸೇರುವಂಥ ಗೌರವ. ಸೊ ಇದನ್ನು ಡೆಫಿನೆಟ್ಲಿ ಒಬ್ಬನೇ ವ್ಯಕ್ತಿಗತವಾಗಿ ಪ್ರಾಂಜಲ್ ಒಬ್ಬನೇ ಏನೂ ಆಗಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಅವನ ಟೀಮ್ ಅದರ ಬಲದಿಂದ ಇವತ್ತು ಪ್ರಾಂಜಲ್ ಆಗಿದ್ದಾನೆ. ಸೊ ನೀವು ಸಲ್ಲಿಸ್ತಾ ಇರೋ ಗೌರವ ಅಮ್ಮ ಪೂರ್ತಿ ಭಾರತೀಯ ಸೇನೆಗೆ ಸೇರುವಂಥದ್ದು. ಯೋಧ ಆಗೋದು ಎಲ್ಲರ ಬಸ್ತಿನ ಮಾತಲ್ಲ ಅಂತ ನಮಗೊತ್ತು. ಆದರೆ ಮದ್ದು ಗುಂಡು ಹಿಡಿದು ಗಡಿಯಲ್ಲಿ ನಿಂತು ಹೋರಾಡಿ ಯೋಧರಾಗೋದು ಎಲ್ರಿಗೂ ಸಾಧ್ಯ ಆಗದೆ ಇರ್ಬೋದು. ಆದರೆ ಬದುಕು ಅಂತನೋ ಕುರುಕ್ಷೇತ್ರದಲ್ಲಿ ನಾವೆಲ್ಲರೂ ಯೋಧರಾಗಲೇಬೇಕು. ಫೈನಲಿ ಯೋಧ ಅಂತಂದರೆ ಯಾರು? ಅತಿ ವಿಷಮ ಪರಿಸ್ಥಿತಿಯನ್ನು ಎದೆಗುಂದದೆ ಎದುರಿಸೋನೇನೆ ಯೋಧ. ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಯೋಧರಾಗಬೇಕು.
ನಮ್ಮೆದುರಿಗಿರುವಂಥ ವಿಷಮ ಪರಿಸ್ಥಿತಿಗಳನ್ನು ಮೆಟ್ಟಿ ನಿಂತು ನಾವು ವಿಜಯೋತ್ಸವ ಆಚರಿಸಬೇಕು. ವಿಶೇಷವಾಗಿ ವಿದ್ಯಾರ್ಥಿಗಳು ಇದರತ್ತ ಗಮನ ಹರಿಸಬೇಕು. ಪರ್ಸೆಂಟೇಜ್ ಚೆನ್ನಾಗಿ ಬರಲಿಲ್ಲ ಅಂತ, ಬೇಕಾದ ಕಡೆ ಸೀಟ್ ಸಿಗಲಿಲ್ಲ ಅಂತ ಎಷ್ಟು ಜನ ವಿದ್ಯಾರ್ಥಿಗಳು ಅವ್ರ ಜೀವ ಕಳ್ಕೊಳ್ಳೋದನ್ನ ನೋಡ್ತಾನೆ ಇದ್ದೀವಿ. ತುಂಬ ಸಂಕಟ ಆಗತ್ತೆ. ಸೋಲು ನಮ್ಮನ್ನು ಸೋಲಿಸಬಾರ್ದು, ಅದು ಗೆಲುವಿಗೆ ಮೆಟ್ಲಾಗಬೇಕು ಮಕ್ಕಳೇ. ನಿಜವಾದ ಅರ್ಥದಲ್ಲಿ ಯೋಧರಾಗಿ ನೀವು ಸೋಲನ್ನು ಗೆಲುವಿನ ಮೆಟ್ಲಾಗಿ ಮಾಡ್ಕೊಳ್ಳಿ ಅಂತ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಒಂಥರ ಅದು ತುಂಬ ಸಲ ಅನಿಸುತ್ತೆ. ಮತ್ತು ನಮ್ಮ ಮತ್ತು ಅವರ ನಡುವೆ ಇರುವಂಥ ವ್ಯತ್ಯಾಸ ಕಾಣಿಸೋದಕ್ಕೆ ಕಾರಣ ಒಂದೇ. ಸೇನೆಯಲ್ಲಿರೋರು ಯಾರೇ ಆಗಲಿ ಬದುಕಿನ ಅನಿಶ್ಚಿತತೆನ ನಮ್ಮೆಲ್ಲರಿಗಿಂತ ಬಹಳ ಬಹಳ ಹತ್ತಿರದಿಂದ ನೋಡಿರ್ತಾರೆ. ಕೂದಲೇ ಅಂತರದಲ್ಲಿ ಗುಂಡುಗಳು ಹಾದು ಹೋಗೋದನ್ನು ನೋಡಿರ್ತಾರೆ. ತಮ್ಮ ಕೊಲೀಗ್ಸ್ ತಮ್ಮ ಕಣ್ಣು ಮುಂದೆನೇ ಇತಿಹಾಸದ ಪುಟ ಸೇರೋದನ್ನ ನೋಡಿರ್ತಾರೆ. ಇದು ಅವರ ಬದುಕಿಗೆ ಒಂದು ಬೇರೆಯೇ ಆಯಾಮನ ಕೊಟ್ಟಿರುತ್ತೆ. ಅದನ್ನು ನಾವು ಯಾವಾಗಲೂ ಗಮನದಲ್ಲಿ ಇಟ್ಕೋಬೇಕು. ಮತ್ತು ಯೋಧರ ಬಗ್ಗೆ ಹೇಳುವಾಗ ನಾನು ಚೆಟ್ಟುಡ್ ಮೋಟೋ ಹೇಳದೆ ಮುಗಿಸೋಕ್ಕೆ ಸಾಧ್ಯನೇ ಇಲ್ಲ. ಆ ಚೆಟ್ಟುಡ್ ಮೋಟೋ ಅವ್ರ ಇಡೀ ಜೀವನನ ನಿರ್ದೇಶಿಸುವಂಥದ್ದು ಅದು. ದೇಶಕ್ಕಾಗಿ ತಮ್ಮ ಸಮಸ್ತವನ್ನು ಸಮರ್ಪಿಸ್ಕೊಳ್ಳೋ ಯೋಧರನ್ನು ನೋಡುವಾಗ ಹೇಗೆ ಅವ್ರು ಅಷ್ಟೊಂದು ಸುಲಭವಾಗಿ ಜೀವದ ಹಂಗೆ ತೊರೆದು ಹೋರಾಡ್ತಾರೆ ಅಂತ ಆಶ್ಚರ್ಯ ಆಗುತ್ತೆ. ಆದರೆ ಕುತೂಹಲದಿಂದ ಒಳಹೋಗಿ ನೋಡಿದಾಗ ಈ ಚೆಟ್ಟುಡ್ ಮೋಟೋ ಗೊತ್ತಾಗತ್ತೆ. ಅದನ್ನ ಇದ್ದಾಗೇನೆ ಓದ್ಬಿಡ್ತೀನಿ. 3 ಪಾಯಿಂಟ್ಸ್ ಅದರಲ್ಲಿರೋದು. ದೇಶದ ರಕ್ಷಣೆ, ಗೌರವ, ಹಿತ, ಎಲ್ಲಕ್ಕಿಂತ ಮೊದಲು, ಯಾವಾಗಲೂ ಮತ್ತು ಪ್ರತಿ ಸಲ. 2ನೇದು, ನಿನ್ನ ಅಧೀನದಲ್ಲಿರೋ ಸೇನಾನಿಗಳ ಗೌರವ, ರಕ್ಷಣೆ, ಹಿತ ಅದರ ನಂತರ. 3ನೇದು, ನಿನ್ನ ಸೌಕರ್ಯ, ಸೌಖ್ಯ, ಸುರಕ್ಷೆ ಕೊನೆಯಲ್ಲಿ, ಯಾವಾಗಲೂ ಮತ್ತು ಪ್ರತಿ ಸಲ. ಯಾವಾಗಲೂ ಮತ್ತು ಪ್ರತಿ ಸಲ, ಆಲ್ವೇಸ್ ಆ್ಯಂಡ್ ಎವ್ರಿ ಟೈಮ್. ಈ ಪದಪುಂಜದ ಪ್ರಭಾವ ತುಂಬ ದೊಡ್ಡದು. ಸೈನಿಕರ ತರಬೇತಿಯ ತಳಹದಿ ಇದು. ಹೌತಾತ್ಮ್ಯಕ್ಕೆ ಸೈನಿಕರನ್ನು ಅಣಿಗೊಳಿಸುವಂಥ ಮೂಲ ಮಂತ್ರ. ತಾನು ತನ್ನ ಬದುಕಿನ ಕೇಂದ್ರ ಬಿಂದು ಅಂತನ್ನೋ ಮನಸ್ಥಿತಿಯಿಂದ ತನ್ನ ದೇಶ ತನ್ನ ಬದುಕಿನ ಕೇಂದ್ರ ಬಿಂದು ಅಂತನ್ನೋ ಉದಾತ್ತತೆಗೆ ಒಂದು ವ್ಯಕ್ತಿನ ಏರಿಸುವಂಥ ಏಣಿ ಇದೇ ಚೆಟ್ಟುಡ್ ಮೋಟೋ. ಸೈನಿಕರು ತಮ್ಮ ಜೀವದ ಹಂಗು ತೊರೆದು ಹೋರಾಡಕ್ಕಾಗೋದು ಇದೇ ಸೂತ್ರದ ಬಲದಿಂದ. ಅಂದರೆ ಅವರ ಆ ಒಂದು ಸೂತ್ರನ ಅದನ್ನೆಷ್ಟು ಸರ್ತಿ ಹೇಳ್ಬಿಟ್ಟಿರ್ತಾರೆ ಅಂತಂದರೆ, ನಾವು ಮಸಲ್ ಮೆಮೊರಿ ಅಂತ ಏನು ಹೇಳ್ತೀವಿ ಹಾಗೆ. ಅಂದರೆ ಒಂದ್ಸಲ ಸೈಕಲ್ ಕಲ್ತ್ರೆ ಜೀವನ ಪೂರ್ತಿ ಮರೆಯಲ್ಲ, ಒಂದ್ಸಲ ಸ್ವಿಮ್ಮಿಂಗ್ ಕಲ್ತ್ರೆ ಜೀವನ ಪೂರ್ತಿ ಹೇಗೆ ಮರೆಯಲ್ಲ, ಮಸಲ್ ಮೆಮೊರಿ ಅದು. ಅದೇ ರೀತಿ ಹೌತಾತ್ಮ್ಯ ಡಿಮ್ಯಾಂಡ್ ಮಾಡಿದಾಗ ಸಿಚುಯೇಷನ್ನು 2ನೇ ಯೋಚನೆ ಇಲ್ಲದೆ ಅವರನ್ನು ಅರ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಈ ಮಕ್ಕಳಲ್ಲಿ ನೋಡ್ತೀನಿ ನಾನು, ಇವರೆಲ್ಲ ಪ್ರಾಣಿಗಳು, ಇವರೆಲ್ಲ ಬಾಲಾಜಿ. The moment is emotional, but we are ಯೋಧಾಸ್. ಅಮ್ಮವ್ರು ಹೇಳಿದ್ರು ಯೋಧ ಅಂದರೆ ಅದಕ್ಕೆ ಅರ್ಥ ಏನು ಅಂತ. ಪ್ರಾಂಜಲ್ ಅಂದರೆ ನನಗೆ ಗೊತ್ತಿದ್ದಂಗೆ ಒಂದು ಭಗವದ್ಗೀತೆ ಓದ್ತಾ ನಿಷ್ಕಲ್ಮಶ ಅಂತ ನನಗೆ ಐ ಥಿಂಕ್ ವೈಲ್ ರೀಡಿಂಗ್, ವೈಲ್ ಸ್ಟಡಿಂಗ್ ಭಗವದ್ಗೀತೆ ಸ್ವಲ್ಪ ಆಗಾಗ ಓದ್ತಾ ಇರ್ತೀವಿ. ನಮ್ಮ ಸ್ನೇಹಿತರಿನ ಯಾರು ಭಗವದ್ಗೀತೆ, ರಾಮಾಯಣ ಅಥವಾ ಜನದ ಜೊತೆಯಲ್ಲಿ ನಾವು ಓಡಾಡೋದು. ಸೋಷಿಯಲ್ ಸರ್ವಿಸ್ ಅಂದರೆ ಅದು ಸಣ್ಣ ವರ್ಡ್ ಆಗುತ್ತೆ. ಸಮಾಜದಲ್ಲಿ ಅವ್ರ ಒಡನಾಟದಲ್ಲಿ ಅವರ ಒಳ್ಳೆತನ ಆಗಬೇಕು, ಅವ್ರು ಮುಂದುವರಿಬೇಕು ಅನ್ನೋ ಒಂದು ಅಭಿಪ್ರಾಯ ಇಟ್ಕೊಂಡು
ಇದರಲ್ಲಿ ನನ್ನ ಮಗ ನನ್ನ ಜೊತೆಯಲ್ಲಿದ್ದಾನೆ ಅಂತ ನಾನು ತಿಳ್ಕೊಳ್ತೀನಿ. ಒಬ್ಬ ಸೈನಿಕ ಅವನ ಒಂದು ಮೊದಲನೇ ಹೆಜ್ಜೆ ಇಡಬೇಕು ಅಂದರೆ ಇನ್ಸ್ಪಿರೇಷನ್ ಯಾರು? ಶ್ರೀಕೃಷ್ಣ ಪರಮಾತ್ಮ. ಹೇಗೆ ಪ್ರತಿಯೊಬ್ಬನು ಭಗವದ್ಗೀತೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಬೇಕಾಗುತ್ತೆ. ನಾನು ನೀರಿನಲ್ಲೂ ಹೋಗ್ತೇನೆ, ಆಕಾಶದಲ್ಲೂ ಹೋಗ್ತೇನೆ, ಭೂಮಿ ಮೇಲೂ ಹೋಗ್ತೇನೆ, ಪ್ರಾಣ ಕೊಡೋದಕ್ಕೆ ಸಿದ್ಧ. ಅಮ್ಮ ಹೇಳಿದ್ರು, ದ ಕಂಟ್ರಿ ಫಾರ್ ಎ ಸೋಲ್ಜರ್ ಕಮ್ಸ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ದ ರೆಸ್ಪೆಕ್ಟ್, ದ ಡಿಗ್ನಿಟಿ and integrity of the country is always in his mind. He will stand in minus 50 degree in the Siachen glacier. He can serve, and he also can serve in the deserts of Rajasthan with 50 degree temperature. So this is the quality of a soldier. ನಾನು 81 ವರ್ಷ ನನಗೆ ಇವತ್ತು. Still I feel I am 25 years. I inspire a lot of boys. I go sometimes whenever they call me to the schools and colleges. I give few words of ದೇಶಭಕ್ತಿ. ಇವತ್ತು ದೇಶಭಕ್ತಿ ಅನ್ನೋದು ಮರೆಯಾಗ್ತಾ ಇದೆ. ಈ ದೇಶಭಕ್ತಿನ ಬೆಳೆಸ್ತಾ ಇರುವಂಥ ಇಂಥ ಸಂಸ್ಥೆಗಳು, ಅಮ್ಮ ಅವ್ರಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಅವ್ರು ಕಟ್ಟಿರುವಂಥ ಸಾಮ್ರಾಜ್ಯದ ಎಲ್ಲ ನಾಯಕರು ಒಬ್ಬರಿಗಿಂತ ಒಬ್ಬರು ಕನ್ನಡ ನಾಡಿನ ಭಾರತ ದೇಶದ ಪುತ್ರರು ಅಂತ ನನಗೆ ಕಾಣ್ತಾ ಇದೆ. ಪ್ರತಿಯೊಬ್ಬರೂ ದೇಶಭಕ್ತರು. ಮತ್ತು ನನ್ನ ಜೊತೆಲಿ ಕೆಲಸ ಮಾಡಿದಂಥವರು, ನನ್ನ ಹಿಂದೆ ಮುಂದೆ ಸೇವೆ ಮಾಡಿದವರು ನನ್ನ ಜೊತೆಯಲ್ಲಿದ್ದಾರೆ. ಕೆಲವರು ನನ್ನ ಕಮಾಂಡ್ನಲ್ಲೇ ಕೆಲಸ ಮಾಡಿದ್ದಾರೆ, ನನಗೆ ಗೊತ್ತಿಲ್ಲ. ಇವತ್ತು ಅವರ ಜೊತೆಲಿ ಮುಲಾಕಾತ್, ಅದನ್ನು ಕನ್ನಡದಲ್ಲಿ ನಾನು ಹೇಳೋಕ್ಕಾಗಲ್ಲ. ಮುಲಾಕಾತ್ ಅಂದರೆ ನನಗೊಂದು ಹೆಮ್ಮೆ. ಆ ಮುಲಾಕಾತ್ ಮಾಡುವಂಥ ಒಂದು ಸಂದರ್ಭ ಇವತ್ತು ಸಿಕ್ಕಿ ನನ್ನ ಸೋಲ್ಜರ್ಸ್, ಆಫೀಸರ್ ಆಲ್ ಸೋಲ್ಜರ್ಸ್ ಓನ್ಲಿ. ಸೊ ಆ ಒಂದು ಸುಸಂದರ್ಭವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ಅಮ್ಮ ಅವರಿಗೆ, ಈ ಸಂಸ್ಥೆಗೆ ನಾನು ಚಿರಋಣಿಯಾಗಿರ್ತೀನಿ. ಇನ್ಸ್ಪಿರೇಷನ್, ವಾಟ್ ಈಸ್ ಇನ್ಸ್ಪಿರೇಷನ್? ಫಸ್ಟ್ ಆಫ್ ಆಲ್ ನಾವು ನಮ್ಮ ಭಾರತ ದೇಶ ಹೇಗಿತ್ತು, ಈಗ ಹೇಗಾಗ್ತಾ ಇದೆ, ಇದು ಯಾತ್ರಿಂದ ಈ ರೀತಿ ಆಗ್ತಾ ಇದೆ ಅನ್ನೋದನ್ನು ಪ್ರತಿಯೊಬ್ಬ ಪ್ರಜೆನೂ ನಾವು ತಿಳ್ಕೋಬೇಕು. ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯನ್ನು ನಾವು ಬಿಡಬಾರ್ದು. ಇದನ್ನು ಮುಂದುವರಿಸಬೇಕು, ಇದನ್ನು ಮೇಲೆತ್ತಬೇಕು. ನಾವು ಪ್ರಾಂಜಲ್ ನಿಷ್ಕಲ್ಮಶ ಈ ಒಂದು ಬಿರುದನ್ನು ನಮಗೆ ಯಾರು ಕೊಟ್ಟಿದ್ದಾರೆ ಗೊತ್ತಾ? ಯಾರು ಕೊಟ್ಟಿರ್ಬೋದು? ಚೈನಾದವ್ರು ಕೊಟ್ಟಿದ್ದಾರೆ. ಚೈನಾ ಹೂ ಇಸ್ ದ ಅಡ್ವರ್ಸ್ ಆಫ್ ದ ಕಂಟ್ರಿ, ಅವರ್ ಕಂಟ್ರಿ. ಯಾಕೆ ಕೊಟ್ಟಿದ್ದಾರೆ? ವೆನ್ ವಿ ಫಾಟ್ 1971 ವಾರ್, ಆಪರೇಷನ್ ಕ್ಯಾಕ್ಟಸ್ ಲಿಲ್ಲಿ ಅಂತ ಹೇಳ್ತಾರೆ ಅದಕ್ಕೆ. ದ ಗ್ರೇಟ್ ಜನರಲ್ ಶಾ ಮಾನಿಕ್ ಶಾ ಅವರು ಇದರ ಸೂತ್ರಧಾರಿಗಳು. ಆ ವಾರ್ ಆದ ನಂತರ ಚೈನಾದವರು ಏನು ಹೇಳಿದ್ದಾರೆ ನಮ್ಮ ಸೋಲ್ಜರ್ಗೆ? ಇಂಡಿಯನ್ ಸೋಲ್ಜರ್ ಲುಕ್ಸ್ ಲೈಕ್ ಎ ಸೈಂಟ್, ನಿಷ್ಕಲ್ಮಶ, ಬಟ್ ಫೈಟ್ಸ್ ಲೈಕ್ ಎ ಡೆವಿಲ್. ಈ ಫೈಟ್ಸ್ ಲೈಕ್ ಎ ಡೆವಿಲ್, ಈ ಬಿರುದನ್ನು ಕೊಟ್ಟಿದ್ದು ಯಾರು? ಚೈನಾದವರು. ಹೌ ಕ್ಯಾನ್ ವಿ ಅಚೀವ್? ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಮ್ಮ ಐ ಡೋಂಟ್ ಥಿಂಕ್ ಮೆನಿ ಆಫ್ ದ ಪೀಪಲ್ ನೋ ಅಬೌಟ್ ದಿಸ್ ಒನ್. ನಾವು ಆ ಯುದ್ಧದಲ್ಲಿ 93,000 ಶತ್ರು ಸೈನ್ಯನ ಸದೆಬಡಿದು ಅವರ ಆಫೀಸರ್ಸ್ ಆಫ್ ದ ರ್ಯಾಂಕ್ ಆಫ್ ಲೆಫ್ಟಿನೆಂಟ್ ಜನರಲ್, ಮೇಜರ್ ಜನರಲ್, ಅವ್ರನ್ನೆಲ್ಲ ಸೆರೆ ಹಿಡಿದು ಅವರ ರ್ಯಾಂಕ್ನ ಕತ್ತೆಯಿಂದ ಕತ್ತರಿಸಿ ಬಿಸಾಕಿದ್ದೀವಿ. ಕನ್ನಡದವರು ಯಾರಾದರೂ ಇದ್ದಾರಾ ಇಲ್ಲಿ? ಸೊ ಯಾರಾದರೂ ಒಬ್ಬರು, ಅವ್ರು ಮಂಗಳೂರು ಆಗಲಿ, ಬೆಂಗಳೂರು ಆಗಲಿ, ಗುಲ್ಬರ್ಗ ಆಗಲಿ, ರಾಯಚೂರು ಆಗಲಿ, ಅಥವಾ ಸ್ವಲ್ಪ ತೆರಿವು ಸರ್, ಓಕೆ ಸರ್, ಗೊತ್ತು ಸರ್, ಅಷ್ಟೇ ಸಾಕು ನಮಗೆ. ಅವನೊಬ್ಬ ಬ್ರದರ್ ರಜಾ ಬಂದಾಗ ಇಲ್ಲಿಂದ ಬಂದಾಗ ಒಂದು 2 kg ರಾಗಿ ಇಟ್ಟು ತೊಗೊಂಬಾರ.
ಯಾಕಂದರೆ ಅದು ನಮಗೆ ಅಮೃತ. ಅಲ್ಲಿ 1-2 kg ರಾಗಿ ಹಿಟ್ಟು ನಮಗೆ ಕಾಶ್ಮೀರಕ್ಕೋ ಇಲ್ಲ ಅಲ್ಲಿ ಇದು ಬ್ಯಾಂಗ್ಳೂರಿ ನೀವು ಕೇಳಿರ್ತೀರ, ಈಸ್ಟರ್ನ್ ಕಮಾಂಡ್, ಅಲ್ಲಿಗೆ ತಂದುಕೊಟ್ಟಾಗ ನಮಗೆ ಒಂದು ಸಂತೋಷ, ಏನೋ ನಮ್ಮ ನನಗೆ ಕಳಿಸಿದೇ ಇದೆ ಅಂತ. ಸೊ ಆ ರೀತಿ ಒಂದು ಕಲ್ಚರ್ ನಮ್ಮ ಇದರಲ್ಲಿ. ಈಗ ಚೈನಾ 71 ವಾರಿಗೆ ಬಂದರೆ ಜಾಸ್ತಿ ಟೈಮ್ ತೊಗೊಳ್ತಾ ಇದ್ದೀನಿ ದಯವಿಟ್ಟು, ಯಾಕೆಂದರೆ ನಮ್ಮದು ಸ್ಪೀಚ್ ಕಲ್ಚರಲ್ಲಿ ಇರೋದಿಲ್ಲ. ಈಗ ಅಮ್ಮವ್ರು ಮಾತಾಡಿದ್ರು, ಎಷ್ಟೊಂದು ಕಲ್ಚರ್ ಆಗಿತ್ತು, ಅವ್ರದ್ದು ಸಂಸ್ಕೃತಿಯಿಂದ ಕೂಡಿತ್ತು. ಈ ಸೋಲ್ಜರ್ ಕರ್ಕಶವಾಗಿ ಮಾತಾಡ್ತಾ ಇದ್ದಾರೆ, ನೀವು ಕೇಳೋದು ಕಷ್ಟ ಆಗ್ತಾ ಇರಬೇಕು. ಸೊ ಹವೆವರ್ ಐ ಕ್ಯಾನಾಟ್, ಬಟ್ ಸ್ಟಿಲ್ ಐ ಆಮ್ ನಾಟ್ ಬ್ಯಾಡ್ ಇನ್ ಕನ್ನಡ. ಸೊ ಆ ಇದರಲ್ಲಿ 71ನೇ ಇಸ್ವಿಯ ಈ ಯುದ್ಧದಲ್ಲಿ ಅವರಿಡಿದ್ರು. ಆ ಒಂದು ಯುದ್ಧ ಹೇಗೆ ಈ ರೀತಿ 1/3 of Indian army, 1/3 of Indian army has captured 3 times bigger than the Indian army soldiers. ಒಬ್ಬನಿಗೆ 3 ಜನ. ನನ್ನ ಕಮಾಂಡ್ನಲ್ಲಿ ಒಂದೇ ಒಂದು ವರ್ಡ್ ನಾನು ಹೇಳ್ತಾ ಇದ್ದೆ, ಜನ ಹೇಳ್ತಾರೆ ಮರ್ ಮಿಟ್ನೆ ಕೆ ಲಿಯೆ ಹಮ್ ತಯಾರ್ ಹೈ. ಅರ್ಥ ಆಯ್ತಲ್ವ? ಮರ್ ಮಿಟ್ನೆ ಕೆ ಲಿಯೆ ಹಮ್ ತಯಾರ್ ಹೈ. ಅರ್ಥ ಏನು? ನಾನು ದೇಶಕ್ಕೋಸ್ಕರ ಸಾಯೋದಕ್ಕೂ ರೆಡಿಯಾಗಿದ್ದೀನಿ, ಇದು ನಾನು ನಾಮೋ ನಿಶಾನ್ ಇಲ್ದಂಗೆ ನಾನು ಹೋಗೋದಕ್ಕೂ ತಯಾರಾಗಿದ್ದೀನಿ. ಬಟ್ ಐ ಡೋಂಟ್ ಟೆಲ್ ದಿಸ್ ಒನ್, ಐ ಟೆಲ್ ತುಮ್ ಮರ್ನೆ ಕೆ ಲಿಯೆ ನೈ, ತುಮ್ ಮಾರ್ನೆ ಕೆ ಲಿಯೆ ಹೈ. ಮರ್ನೆ ಕೆ ಲಿಯೆ ನೈ ತೋ ಮಾರ್ನಾ ಹೈ. ಇದು ನನ್ನ ಒಂದು ಸ್ಲೋಗನ್ ಟು ಮೈ ಸೋಲ್ಜರ್ಸ್ ವೇರ್ ಎವರ್ ದೇ ಗೋ. ಕ್ಯಾಪ್ಟನ್ ಪ್ರಾಂಜಲ್, ಬಾಲಾಜಿ ನಾಯ್ಡು, ಬಾಲಾಜಿ ನಾಯ್ಡು. ನೋಡ್ತಾ ಇದ್ದೀರಿ ಅಂದರೆ ಹುತಾತ್ಮ ಯೋಧರ ತಂದೆ ತಾಯಿಂದರು ನೋಡಿದ್ದೀರಿ ಅಲ್ವಾ? ಇವತ್ತು ಹುತಾತ್ಮ ಯೋಧನೊಬ್ಬನ ಅಜ್ಜ ಅಜ್ಜಿ ಕೂಡ ನೋಡ್ತೀನಿ. ಬಹುಶಃ ನನ್ನ ಜೀವನದಲ್ಲಿ ಮೊದಲನೇ ಬಾರಿ ನೋಡ್ತಿದ್ದೀನಿ. ಈಗೊಬ್ಬ ಯೋಧನ ಅಜ್ಜ ಅಜ್ಜಿ ಬಹಳ ಕಷ್ಟ ರೀ. ಅಪ್ಪ ಅಮ್ಮ ಆದರೂ ಹೇಗಾದರೂ ಅದನ್ನು ಜೀರ್ಣಿಸ್ಕೊಳ್ತಾರೆ. ಆದರೆ ಅಜ್ಜ ಅಜ್ಜಿಗೆ ಮೊಮ್ಮಗನನ್ನು ಕಳ್ಕೊಳ್ಳೋದಿದೆಯಲ್ಲ, ಅದು ಬಹಳ ಕಷ್ಟದ ಸಂಗತಿ. ಆದರೆ ಅದನ್ನು ಅತ್ಯಂತ ಹೆಮ್ಮೆಯಿಂದ ಸ್ವೀಕರಿಸಿ, ನನ್ನ ಮೊಮ್ಮಗನನ್ನು ಕಳ್ಕೊಂಡಿದ್ದಲ್ಲ, ಈ ರಾಷ್ಟ್ರದ ಹುತಾತ್ಮರ ಪಟ್ಟಿಗೆ ಆ್ಯಡ್ ಮಾಡಿದ್ದು ಅಂತ ಬಹಳ ಹೆಮ್ಮೆಯಿಂದ ಸ್ವೀಕಾರ ಮಾಡುವ ಭಾವದಿಂದ ನಾನು ಇದರಲ್ಲಿ ಯಾಕೆ ಅಂಥವರನ್ನು ನೋಡಬೇಕು ಗೊತ್ತಾ? ಈ ಥರದ ಪ್ರಸಂಗಗಳನ್ನು ಹೇಗೆ ಸ್ವೀಕರಿಸಬೇಕು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ನೋಡಬೇಕು. ಅವರನ್ನು ನಮ್ಮಲ್ಲಿ ಅನೇಕರಿದ್ದಾರೆ, ಮಗ ರಾತ್ರಿ ಇಲ್ಲಿಂದ ಬಿಡದಿಗೆ ತಟ್ಟೆ ಇಡ್ಲಿ ತಿನ್ಲಿಕ್ಕೆ ಅಂತ ಬೈಕಲ್ಲಿ ಹೋಗ್ತಾನೆ. ಇಲ್ಲಿಂದ ಬಿಡದಿಗೆ ಭಾಳ ಜನರು ನೋಡಿದ್ದೀನಿ ನಾನು. ಹೋಗಬೇಕಾದ್ರೆ ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿ ಸಾಯ್ತಾನೆ. ಅವನಿಗೇನೂ ಮಾಡಲಿಲ್ಲ, ತಟ್ಟೆ ಇಡ್ಲಿ ತಿನ್ಲಿಕ್ಕೆ ಹೋದವನು ಆಕ್ಸಿಡೆಂಟ್ನಿಂದ ಸತ್ತ. ತಂದೆ ತಾಯಿ ಅಂದರು ಜೀವನ ಪರ್ಯಂತ ಕಣ್ಣೀರಿಡೋದು ನೋಡಬೇಕು. ಮಗನನ್ನು ಕಳ್ಕೊಳ್ಳೋದ್ರಲ್ಲಿ ಏನಿರಲಿಲ್ಲ. ಆದರೆ ಇನ್ನೂ ಕೆಲವು ತಂದೆ ತಾಯಿಂದಿರ್ತಾರೆ, ಅವರು ತಮ್ಮ ಮಕ್ಕಳನ್ನ ಯಾವುದಕ್ಕೆ ಕಳ್ಕೊಂಡಿರ್ತಾರೆ ಅಂತಂದ್ರೆ, ಈ ರಾಷ್ಟ್ರದ ಗೌರವ ರಕ್ಷಣೆಗಾಗಿ ಅವರನ್ನ ಸಮರ್ಪಿಸಿಕೊಂಡಿರ್ತಾರಲ್ಲ, ಅಂಥವರ ಮುಖದಲ್ಲಿ ಎಂಥ ಮಂದಹಾಸ ಇರುತ್ತೆ ಅಂತಂದ್ರೆ, ನನ್ನ ಮಗ ರಾಷ್ಟ್ರಕ್ಕೆ ಸಮರ್ಪಣೆಯಾದ ಅಂತ ನನಗೆ ಅವರಿಬ್ಬರನ್ನು ನೋಡಿದಾಗ ನನಗೆ ಅನ್ನಿಸ್ತಾ ಇತ್ತು, ಎಂಥ ಅದ್ಭುತವಾದ ಗೌರವವನ್ನು ಮಗ ಕೊಟ್ಟು ಹೋಗಿದ್ದಾನೆ ಅಂತ. ಮಕ್ಕಳು ತಂದೆ ತಾಯಂದಿರಿಗೆ ಇನ್ನೇನು ಕೊಡ್ಲಿಕ್ಕೆ ಸಾಧ್ಯ ಅಂತಂದ್ರೆ ಇಷ್ಟೇ ಅಂತ ನನಗೆ ಯಾವಾಗಲೂ ಅನ್ಸುತ್ತೆ. ಭಾರತದ ಸೇನೆ, ನಾನು ಬಹಳ ಕಾಲ ಹಾಗೆ ಅಂದ್ಕೊಳ್ತಿದ್ದೆ, ಸೇನೆಗೆ ಸೇರೋದು ಅಂತಂದ್ರೆ ತಮ್ಮ ಮಕ್ಕಳನ್ನ ಕಳ್ಕೊಳ್ಳಿಕ್ಕೋಸ್ಕರ ಸೇರಿಸೋದು ಅಂತ. ಆದರೆ ಹಾಗೇನೂ ಇಲ್ಲ. ಭಾರತದ ಸೈನಿಕರು ಹೇಗೆ ದೇಶದ ರಕ್ಷಣೆಯ ವಿಚಾರದಲ್ಲಿ ಪ್ರಾಣವನ್ನೂ ಕೊಡ್ತಾರೋ, ಹಾಗೆ ಅಗತ್ಯ ಬಂದಾಗ ದೇಶದ ರಕ್ಷಣೆಗಾಗಿ ಶತ್ರುಗಳ ಪ್ರಾಣವನ್ನೂ ತೆಗಿತಾರೆ. ಅದು ನೆನ್ಪಿಟ್ಕೊಳ್ಳಿ. ಇಲ್ಲಿರುವಂಥ ಬಹಳ ಜನ ವಿದ್ಯಾರ್ಥಿಗಳಿದ್ದೀರಿ, ಎಂತೆಂಥ ಸೈನಿಕರು ಈ ನಾಡಿನಲ್ಲಿ ಆಗಿ ಹೋಗಿದ್ದಾರೆ ಅಂತಂದ್ರೆ, ನಂಗೆ ಗೊತ್ತು. ಪ್ರಾಂಜಲರ ಬಗ್ಗೆ ನೀವೆಲ್ಲರೂ ಕೇಳಿದ್ದೀರಿ. ಪ್ರಾಂಜಲರ ಜೀವನ ಹೆಂಗಿತ್ತು ಗೊತ್ತಾ? ಅವ್ರ ತಾಯಿ ಒಂದು ಸಾಲು ಬರೆದಿದ್ದಾರೆ. ಈ ಇಡೀ ಪುಸ್ತಕದ ಆರಂಭ ಹಂಗಿದೆ. ಏನ್ ಬರೀತಾರೆ ಗೊತ್ತಾ? ಮಗು ಪ್ರಾಂಜಲ್, ನೀನ್ ಲೈಫ್ ಲಾಂಗ್ 28 ಆಗಿ ಉಳಿದ್ಬಿಟ್ಟಲ್ಲೋ. ಪ್ರಾಂಜಲ್ಗೆ 29 ಆಗದೇ ಇಲ್ವಲ್ಲ, ಪ್ರಾಂಜಲ್ಗೆ 30 ಆಗದೇ ಇಲ್ವಲ್ಲ. ಪ್ರಾಂಜಲ್ಗೆ ಎಷ್ಟು ವರ್ಷ ಅಂತ ಕೇಳಿದ್ರೆ 28 ವರ್ಷ ಅಷ್ಟೇ.
ಪ್ರಾಂಜಲ್ ಅವತ್ತು 28, ಇವತ್ತು 28, ಇನ್ನು 100 ವರ್ಷ ಕಳೆದ ನಂತರವೂ ಪ್ರಾಂಜಲ್ಗೆ ಎಷ್ಟು ವಯಸ್ಸಾಗಿರುತ್ತೆ ಅಂದ್ರೆ 28 ವಯಸ್ಸಾಗಿರುತ್ತೆ. 28 ಅನ್ನೋದನ್ನ ಶಾಶ್ವತಗೊಳಿಸಿ ಹೋಗ್ಬಿಟ್ಟಿಲ್ಲ ಮಗನೇ ಅಂತ ಮಗನಿಗೆ ಅವ್ರ ಪ್ರೀತಿಯಿಂದ ಮೊದಲನೇ ಪುಟದಲ್ಲೇ ಬರೀತಾರೆ. ಹೌದಲ್ವೇನು ಮಿತ್ರರೇ? ಆ ಹುಡುಗ 28ರಲ್ಲಿ ಹೋಗ್ಬೇಕಾದ್ರೆ ನಾನು ಯಾಕೆ ಪ್ರಾಂಜಲ್ ಬಗ್ಗೆ ಬಹಳ ಗೌರವದಿಂದ ಅಭಿಮಾನದಿಂದ ಮಾತಾಡ್ತೀನಿ ಅಂತಂದ್ರೆ, ಹೋಗ್ಬೇಕಾದ್ರೆ ಸುಮ್ಮನೆ ಹೋಗ್ಲಿಲ್ಲ. ರಜೌರಿ ಭಾಗದಲ್ಲಿ ಆತ ಗಸ್ತು ತಿರುಗ್ತಾ ಇರುವಾಗ ಒಳಗಡೆ ಭಯೋತ್ಪಾದಕರು ನುಗ್ಗು ಬಿಟ್ಟಿದ್ದಾರೆ, ಅವ್ರು ಅಂದಾಜೊಂದು ಫೈರಿಂಗ್ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ಯೂಶುವಲ್ ಆಗಿ ಏನ್ ಮಾಡ್ತಾರೆ ಗೊತ್ತಾ, ಅವರು ತಮ್ಮನ್ನು ತಾವು ರಕ್ಷಿಸ್ಕೊಳ್ತಾರೆ, ಅವರನ್ನ ಒಳಗೆ ಬರದಂತೆ ತಡೆಯೋದಕ್ಕೆ ಏನೇನ್ ಬೇಕೋ ಎಲ್ಲ ಮಾಡ್ತಾರೆ, ಎಲ್ಲ ಸೋಲ್ಜರ್ಗಳು ಮಾಡ್ತಾರೆ ಕೆಲಸನ. ಆದ್ರೆ ಪ್ರಾಂಜಲ್ 28ನೇ ವಯಸ್ಸಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಹುಡುಗ ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಫೈರಿಂಗ್ ನಲ್ಲಿ ಆ ಊರಿನ ಜನ, ಯಾವ ಊರಿನ ಜನ ಇವರು ರಜೌರಿನಲ್ಲಿ ಇದ್ರು, ಕಾಶ್ಮೀರದಲ್ಲಿ, ಅದರಲ್ಲಿ ಎಷ್ಟು ಜನ ದೇಶದ ವಿರೋಧಿಗಳೇ ಇದ್ರೋ ಗೊತ್ತಿಲ್ಲ, ಅವರ ರಕ್ಷಣೆ ತಮ್ಮ ಮೊದಲ ಕರ್ತವ್ಯ ಅಂತ ಗುಂಡಿನ ದಾಳಿ ಆಗ್ತಾ ಇರುವಾಗ ಅದರ ನಡುವೆ ಹೋಗಿ ಅವರನ್ನೆಲ್ಲ ಪಕ್ಕಕ್ಕೆ ಸರಿಸಿ ಅವರನ್ನ ಉಳಿಸಿ ಇವ್ರ ಜೊತೆ ನೇರವಾಗಿ ಕಂಬ್ಯಾಟ್ ಅಲ್ಲಿ ನಿಂತ್ಕೊಳ್ತಾರೆ. ಎಲ್ಲಿಯವರೆಗೂ ತಾನು ಏಟು ತಿಂದು ಬಿದ್ದು ಇನ್ನೊಂದು ರಿನ್ಫೋರ್ಸ್ಮೆಂಟ್ ಬರೋವರೆಗೂ ಆ ಭಯೋತ್ಪಾದಕರು ಒಳಗೆ ಬರದಂತೆ ಅವರನ್ನ ತಡೆದು ಅಲ್ಲೇ ನಿಲ್ಲಿಸಿ, ರಿನ್ಫೋರ್ಸ್ಮೆಂಟ್ ಬಂದು ಅವರ ಸಾವಾಗೋದನ್ನ ನೋಡುವವರೆಗೂ ಅವರು ತನ್ನ ಜೀವವನ್ನು ಹಿಡ್ಕೊಂಡು ಕೊನೆಯಲ್ಲಿ ಪ್ರಾಣ ಕೊಡ್ತಾರಲ್ಲ, ಅದು ಪ್ರಾಂಜಲ್. ಪ್ರಾಂಜಲ್ಗೆ ಸುಮ್ಮನೆ ಈ ದೇಶ ಗೌರವ ಕೊಟ್ಟಿದ್ದಲ್ಲ, ಪ್ರಾಂಜಲ್ಗೆ ಕೊನೆಯವರೆಗೂ, ಕೊನೆಯ ಕ್ಷಣದವರೆಗೂ ಈ ದೇಶದ ಜನರನ್ನ ಕಾಪಾಡಬೇಕು ಎನ್ನುವಂತ ಗೌರವ, ಆ ಪ್ರೀತಿ ಇತ್ತಲ್ಲ, ಅದು ಪ್ರಾಂಜಲ್ಗಿದ್ದಿದ್ದು. ಪ್ರಾಂಜಲ್ರಿಂದ ಪಡ್ಕೊಳ್ಬೇಕಾಗಿರುವಂತ ಅತ್ಯಂತ ಶ್ರೇಷ್ಠವಾದ ತುಂಬಾ ಜನ ತರುಣ ತರುಣಿಯರಿದ್ದೀರಿ. ಆಲೋಚನೆ ಮಾಡಿ, ನಾನೊಬ್ಬ ಇಂಜಿನಿಯರ್ ಆಗಿದ್ದೀನಿ, ಒಂದು AC ರೂಮ್ ನಲ್ಲಿ ಕೆಲಸ ಮಾಡ್ತೀನಿ, ನಾನೊಬ್ಬ ಡಾಕ್ಟರ್ ಆಗಿದ್ದೀನಿ, ಯಾವುದೋ ಒಂದು ಹಾಸ್ಪಿಟಲ್ ಆಪರೇಷನ್ ಥಿಯೇಟರ್ ಇರ್ತೀನಿ, ನಾನು ತಪ್ಪು ಅಂತ ಹೇಳಲ್ಲ. ಆದ್ರೆ ಯೋಚನೆ ಮಾಡಿ, ನಾನು ಯೂನಿಫಾರ್ಮ್ ಹಾಕೊಂಡಿದ್ದೀನಿ, ದೇಶದ ಬಾರ್ಡರ್ ಅಲ್ಲಿ ನಿಂತಿದ್ದೀನಿ, ಎದುರಾಳಿಗೆ ಹೇಳ್ತೀನಿ ಶತ್ರುವಿಗೆ, ಒಂದ್ ಹೆಜ್ಜೆ ಮುಂದೆ ಇಟ್ಟು ನೋಡು, ನನ್ನ ದೇಶದಲ್ಲಿ ಕಾಲಿಟ್ಟು ನೋಡು, ನಿನ್ನ ಇಲ್ಲ ಅನ್ನಿಸ್ಬಿಡ್ತೀನಿ ಅಂತ ಅವ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ತಾಕತ್ತು ಯಾರಿಗೆ ಸಿಗುತ್ತೆ? ಎಂತ ಅದ್ಭುತವಾದ್ದು. ನಾನು ಬಹಳ ವರ್ಷಗಳ ಹಿಂದೆ ಒಬ್ಬನ ಲೈಫ್ ಓದ್ತಾ ಇದ್ದೆ, ಈಗಲೂ ಗೂಸಂಪ್ಸ್ ಬರುತ್ತೆ ಅವ್ರ ಬಗ್ಗೆ ಮಾತನಾಡ್ತಿದ್ರೆ. ಇಲ್ಲಿರೋ ಹುಡುಗರು ಕೇಳಬೇಕು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತೀನಿ. ಇಫ್ತಿಕಾರ್ ಭಟ್ ಅಂತ ಒಬ್ಬ ಇದ್ರು ಭಾರತದ ಸೈನಿಕ. ಇಫ್ತಿಕಾರ್ ಭಟ್ ಇನ್ಫ್ಯಾಕ್ಟ್ ಭಾರತದ ಸೈನಿಕ ಅಲ್ಲ, ಭಯೋತ್ಪಾದಕ ಅಂತಾನೆ ತಿಳ್ಕೊಳ್ಳಿ ಸದ್ಯದ ಮಟ್ಟಿಗೆ. ಒಬ್ಬ ಭಯೋತ್ಪಾದಕ. ಈ ಭಯೋತ್ಪಾದಕ ಯಾರ ಜೊತೆ ಇದ್ದ ಅಂತಂದ್ರೆ, ಅಬು ತೋರಾ ಮತ್ತು ಅಬು ಸಬ್ಜಾರ್ ಜೊತೆಗಿದ್ದ. ಅಬು ತೋರಾ ಮತ್ತು ಅಬು ಸಬ್ಜಾರ್ ಹಿಜ್ಬುಲ್ ಮುಜಾಹಿದ್ದೀನ್ನ ಅತ್ಯಂತ ಪ್ರಖರ ಭಯೋತ್ಪಾದಕರು. ಅವರ ತಲೆ ಮೇಲೆ ಮೋಸ್ಟ್ಲಿ 10 ಲಕ್ಷ ರೂಪಾಯಿ ಬಹುಮಾನ ಇಟ್ಟಿತ್ತು, ಅವ್ರನ್ನ ಹಿಡ್ಕೊಟ್ರೆ ದುಡ್ಡು ಸಿಗುತ್ತೆ ಅನ್ನುವಂತ ಬಹುಮಾನ ಇಟ್ಟಿತ್ತು. ಅವ್ರ ಜೊತೆ ಇದ್ದ ಇಫ್ತಿಕಾರ್ ಭಟ್ ಅಂತ. ಈ ಇಫ್ತಿಕಾರ್ ಭಟ್ ಅವ್ರ ಜೊತೆ ಇದ್ದವನು ವಾಸ್ತವವಾಗಿ ಯಾರು ಗೊತ್ತಾ, ಮೇಜರ್ ಮೋಹಿತ್ ಶರ್ಮಾ ಅಂತ ಭಾರತದ ಸೈನಿಕನೇ. ಇವನು ಏನ್ ಮಾಡ್ದ, ಸೈನ್ಯದಲ್ಲಿರುವಾಗ ತನ್ನ ಗಡ್ಡ ಚೆನ್ನಾಗಿ ಬೆಳೆಸ್ಕೊಂಡ, ಕೂದಲು ಚೆನ್ನಾಗಿ ಬೆಳೆಸ್ಕೊಂಡ, ಈ ಕಾಶ್ಮೀರಿ ಜನ ಮಾತಾಡ್ತಿದ್ದ ಭಾಷೆಯನ್ನ ಚೆನ್ನಾಗಿ ಕಲ್ತ್ಕೊಂಡ, ಅವ್ರ ಬಿಹೇವಿಯರ್ ಆಟಿಟ್ಯೂಡ್ನೆಲ್ಲ ಅಧ್ಯಯನ ಮಾಡ್ದ. ಅವ್ರ ಜೊತೆನೆ ಸ್ವಲ್ಪ ಕಾಲ ಕಳೆದು ಒಂದ್ ಸ್ವಲ್ಪ ದಿನ ಅಬು ಸಬ್ಜಾರ್ ಎಲ್ಲ ಎಲ್ಲಿರ್ತಾರೋ ಅಬು ತೋರಾ ಅವ್ರ ಜೊತೆ ಹೋಗಿ ನಾನು ನಿಮ್ ಜೊತೆ ಸೇರ್ಕೊಳ್ತೀನಿ ಎಂದ. ಯಾತಕ್ ಬರ್ತೀಯಾ ಇಲ್ಲಿಗೆ ಅಂತ ಕೇಳಿದ್ರೆ, ಇಂಡಿಯನ್ ಆರ್ಮಿ ನಮ್ಮ ಅಣ್ಣನ ಹೊಡೆದಾಕಿದೆ, ಅದಕ್ಕೆ ಪ್ರತೀಕಾರ ತೆಗೆದುಕೊಳ್ಳಿಕ್ಕೆ ನಾನು ನಿಮ್ ಜೊತೆ ಸೇರಿ ಅವ್ರ ಜೊತೆ ಫೈಟ್ ಮಾಡ್ತೀನಿ ಎಂದ. ಎಲ್ಲಿವರೆಗೂ ಅಂತಂದ್ರೆ, ನಮ್ಮ ಆರ್ಮಿಯ ಕಂಟೋನ್ಮೆಂಟ್ ನ ಒಂದು ರೂಪುರೇಷೆಗೆ ಒಂದು ಮಾಡೆಲ್ ಚಿತ್ರವನ್ನ ಬರೆದು ಹಿಂಗಿದೆ, ನಾನು ರೆಕ್ಕಿ ಮಾಡ್ಕೊಂಡು ಬಂದಿದ್ದೀನಿ, ಯಾವತ್ತು ಹೋಗೋಣ ಅಟ್ಯಾಕ್ ಮಾಡ್ಲಿಕ್ಕೆ ಅಂತ ಅಷ್ಟು ಅಗ್ರೆಸಿವ್ ಆಗಿ ಮಾತನಾಡ್ತಿದ್ದ. ಇವ್ರು ನಂಬಿಟ್ಟು ಇನ್ನರ್ ಸರ್ಕಲ್ ಸೇರಿಸ್ಕೊಂಡ್ಬಿಟ್ಟಿದ್ರು ಅವನನ್ನ. ಕೊನೆಗೊಂದಿನ ಅಬು ತೋರಾಗ್ ಡೌಟ್ ಬಂತು, ಇವನ್ ಇಷ್ಟೆಲ್ಲ ಆರ್ಮಿ ಡೀಟೇಲ್ಸ್ ಇದೆ ಅಂದ್ರೆ ಇವನು ನಿಜವಾಗ್ಲೂ ನಮ್ಮವನಲ್ಲ ಅಂತ ಇವನನ್ನ ಸ್ವಲ್ಪ ಎನ್ಕ್ವೈರಿ ಮಾಡ್ಲಿಕ್ಕೆ ನಿಂತಾಗ ಇವನಿಗೆ ಗೊತ್ತಾಯ್ತು, ಇನ್ನು ನನ್ನ ಕತೆ ಮುಗೀತೀಗ ಅಂತ. ಇಫ್ತಿಕಾರ್ ಭಟ್ಗೆ ಅಥವಾ ಮೇಜರ್ ಮೋಹಿತ್ ಶರ್ಮಾ ಅವನು ಹಂಗೆ ಮಾಡಿದ ತಕ್ಷಣ ಏನ್ ಮಾಡ್ದ ಗೊತ್ತಾ, ತನ್ನ ಕೈಯಲ್ಲಿದ್ದ AK-47 ಕೆಳಗೆ ಬಿಸಾಕ್ದ. ಏನ್ರೋ ಸಾಯಿಸ್ಬೇಕು ಅಂತಿದ್ದಾರೆ, ಸಾಯಿಸ್ಬಿಡಿ ನನ್ನನ್ನ. ನಮ್ಮ ಅಣ್ಣ ಅಂತೂ ಈ ಆರ್ಮಿಗಳ ಗುಂಡಿಗೆ ಬಲಿಯಾಗಿ ಸತ್ತ, ನೀವು ನನ್ನನ್ನು ಸಾಯಿಸ್ಬಿಡಿ ಅಂತ ಅಂದ. ಎದುರುಗಡೆ ಇರೋರು ಗಾಬರಿ ಆಗ್ಬಿಡುತ್ತೆ, ಏನಪ್ಪಾ ಇವನು, ನಾವು ಇವನನ್ನ ಡೌಟ್ ಪಟ್ಟು ನೋಡ್ತಾ ಇದ್ವಿ, ಇವನು ನೋಡಿದ್ರೆ ಉಲ್ಟಾ ಹೊಡೆದ್ನಲ್ಲ ಅಂತ. ಒಂದು ಕ್ಷಣದಲ್ಲಿ ಅವ್ರು ಕನ್ಫ್ಯೂಷನ್ ಒಳಗಾದ್ರಲ್ಲ, ತಕ್ಷಣ ತನ್ನ ಜೇಬಿಂದ ಪಿಸ್ತೂಲ್ ತಗೊಂಡು ಇಬ್ರು ಭಯೋತ್ಪಾದಕರನ್ನ ಪಾಯಿಂಟ್ ಬ್ಲಾಂಕ್ ಅಲ್ಲಿ ಹೊಡೆದು ಕೊಂದು ಹಾಕಿ ಅವನ ಭಾರತೀಯ ಸೇನೆ. ಈ ಆಪರೇಷನ್ ನೋಡುವಾಗ ಯಾವುದೋ ಫಿಲ್ಮ್ ಸ್ಟೋರಿ ಅನ್ಸುತ್ತಲ್ಲ,
ನಾನು ಅವನ ಕಥೆಯನ್ನ ಫಿಯರ್ಲೆಸ್ ಇಂಡಿಯನ್ಸ್ ಅಲ್ಲಿ ಓದ್ಬೇಕಾದಾಗ ನನ್ಗೆ ಗೂಸ್ ಬಂತು. ಯಾಕೆ ಗೊತ್ತಾ, ಇದೆಲ್ಲ ಕೇಳುವಾಗ ಅನ್ನಿಸ್ಲಿಲ್ಲ, ಇದೆಲ್ಲ ನಾರ್ಮಲ್ ಯಾವುದೋ ಫಿಲ್ಮಿ ಸ್ಟೋರಿ ಇದ್ದಂಗಿದೆ. ಅದಾದ್ಮೇಲೆ ಅವನನ್ನ ಜೊತೆಯಲ್ಲಿ ಮಲ್ಕೊಂಡ್ರು, ಅವನ ಜೊತೆಯಲ್ಲಿರುವಂತ ಒಬ್ಬ ಸೈನಿಕ ಕೇಳ್ತಾನೆ, ಅಲ್ಲ ಕಣ ನೀನ್ ಅಲ್ಲಿಗೆ ಹೋಗಿದೀಯಾ, ಎಲ್ಲಿದೀಯಾ ಅಂತ ನಮ್ಮಲ್ಲಿ ಯಾರಿಗೂ ಗೊತ್ತಿಲ್ಲ, ಯಾಕಂದ್ರೆ ಇದು ಸೀಕ್ರೆಟ್ ಆಪರೇಷನ್, ಯಾರಿಗೂ ಗೊತ್ತಿಲ್ಲದೆ ಹೋಗಿರೋದು ಇವನು. ಆ ಭಯೋತ್ಪಾದಕರ ಸುಳಿವು ಸಿಕ್ಕಿ ನಾವೇ ಅವರನ್ನು ಅಟ್ಯಾಕ್ ಮಾಡಿದಾಗ ನೀನು ಅವ್ರ ಜೊತೆ ಒಬ್ಬ ಭಯೋತ್ಪಾದಕ ಅಂತ ನಿನ್ನನ್ನ ಸಾಯಿಸಿಬಿಡುವ ಚಾನ್ಸು ಇತ್ತು, ನೀನ್ ಸತ್ತೋದೆ ಅಂತ ಕೂಡ ಗೊತ್ತಾಗ್ತಿರ್ಲಿಲ್ಲ. ಇಂಥ ಸಾಹಸಮಯವಾದ ಕೆಲಸ ಯಾಕೆ ಮಾಡ್ಲಿಕ್ಕೆ ಹೋದ್ರು ಅಂತಂದ್ರೆ ಅವ್ನು ಹೇಳ್ತಾನೆ, ನನ್ನ ಸೀನಿಯರ್ಗೆ ನಾನು ಒಂದೇ ಕೇಳ್ಕೊಂಡಿದ್ದೆ, ನಾನು ಹಂಗೇನಾದ್ರೂ ಹೆಣವಾಗಿ ಬಂದ್ರೆ ಒಂದು ತ್ರಿವರ್ಣದ ಧ್ವಜ ನನ್ನ ಹೆಗಲ ಮೇಲೆ ಒಂದು ಹಾಕ್ಬಿಡಿ ಸರ್, ಇನ್ನೇನು ಬೇಕಾಗಿಲ್ಲ ನನಗೆ ಅಂತ. ಏನು ಜೀವ ಭಾರತೀಯ ಸೇನೆ ತುಂಬಾ ಗಟ್ಟಿ. ಯಾಕೆ ಅಂತಂದ್ರೆ ಈ ತರದ ಖಡಕ್ ಜನರ ಕಾರಣಕ್ಕೋಸ್ಕರ. ಅವ್ರು ಹೇಳಿದ್ ನಿಜ. ಭಾರತೀಯ ಸೇನೆಯ ವೈಶಿಷ್ಟ್ಯ ಏನ್ ಗೊತ್ತೇನು, ಜಗತ್ತಿನಲ್ಲಿ ನಂಬರ್ 1 ಸೇನೆ ಅಂತ ಅಮೆರಿಕನ್ರನ್ನ ಚೈನೀಸ್ನರನ್ನ ಗುರುತಿಸ್ಬಿಡ್ತಾರೆ. ಆದ್ರೆ ಸೇನೆಯನ್ನ ಗುರುತಿಸುವಾಗ ಯಾವುದರ ಆಧಾರದ ಮೇಲೆ ಗುರುತಿಸ್ತಾರೆ ಗೊತ್ತಾ, ಇವ್ರ ಹತ್ರ ನ್ಯೂಕ್ಲಿಯರ್ ವಾರ್ ಹೆಡ್ಸ್ಗಳು ಎಷ್ಟಿವೆ, ಇವ್ರ ಹತ್ರ ಅಟ್ಯಾಕ್ ಮಾಡುವಂತ ಪ್ಲೇನ್ಸ್ ಎಷ್ಟಿದೆ, ಇವ್ರ ಹತ್ರ ಟ್ಯಾಂಕ್ಗಳು ಎಷ್ಟಿವೆ, ಇವ್ರ ಹತ್ರ ಯುದ್ಧ ನೌಕೆಗಳು ಎಷ್ಟಿವೆ, ಇವೆಲ್ಲ ಆಧಾರದ ಮೇಲೆ ಲೆಕ್ಕ ಹಾಕ್ತಾರೆ. ಆದ್ರೆ ಸೈನಿಕರ ದಮ್ ಎಷ್ಟಿದೆ ಅಂತ ಲೆಕ್ಕ ಹಾಕಿದ್ರೆ 100% ನಂಬರ್ 1 ಭಾರತೀಯ ಸೈನಿಕ. ಒಂದ್ಸಲ ಪರಮವೀರ್ ಚಕ್ರ ಪಡೆದಿದ್ದ ಒಬ್ಬ ಸೈನಿಕರು, ಅವರು ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅಂತ ನಮ್ದೊಂದು ಕಾರ್ಯಕ್ರಮಕ್ಕೆ ಬಂದಿದ್ರು. ಕಾರ್ಯಕ್ರಮದಲ್ಲಿ ಅವರು ಮಾತಾಡಿದ ನಂತರ ತುಂಬಾ ಎಲ್ಲ ತರುಣರಿದ್ರಲ್ಲ, ಇವ್ರ ಪ್ರಶ್ನೆಗೆ ಉತ್ತರ ಕೊಡ್ತೀರಾ ಅಂತ ಕೇಳಿದ್ರೆ ಹಾ ಕ್ಯೂನೈ ಜರೂರ್ ದೇಂಗೆ ಅಂದ್ರು. ಅವ್ರ ಉತ್ಸಾಹವೇ ಚಂದ. ಅವ್ರು ನಿಂತ್ಕೊಂಡು ಮಾತನಾಡ್ಬೇಕಾದ್ರೆ ಒಬ್ಬ ಹುಡುಗ ಕೇಳ್ದ, ಸರ್ ಚೈನಾದ ಹತ್ರ ನಮಗಿಂತ ಒಳ್ಳೆಯ ಶಸ್ತ್ರಾಸ್ತ್ರಗಳಿವೆ, ಪಾಕಿಸ್ತಾನದ ಹತ್ರ ನಮಗಿಂತ ಒಳ್ಳೆಯ ಶಸ್ತ್ರಾಸ್ತ್ರಗಳಿವೆ, ಅಮೆರಿಕಾದ ಯುದ್ಧ ವಿಮಾನಗಳಿವೆ, ಸರ್ ಯುದ್ಧ ಆದ್ರೆ ಹೆಂಗೆ ಸರ್ ಅಂತ ಕೇಳ್ದ. ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಪರಮವೀರ್ ಚಕ್ರ ಸುಮ್ಮನೆ ಬರೋದಿಲ್ಲ. ಏನ್ ಹೇಳಿದ್ರು ಗೊತ್ತಾ, ಏ ಹುಚ್ಚ, ಯುದ್ಧ ಗೆಲ್ಲೋದು ಯಾವ ಬಂದೂಕ್ ಇದೆ ಅಂತ ಅಲ್ಲ ಕಣೋ, ಅದರ ಆಧಾರದ ಮೇಲಲ್ಲ, ಬಂದೂಕ್ ಹಿಡಿದವನ ಎದೆಯಲ್ಲಿ ಎಷ್ಟು ತಾಕತ್ತಿದೆ ಅನ್ನೋದ್ರ ಮೇಲೆ ಯುದ್ಧ ಗೆಲ್ಲೋದು. ಮತ್ತೆ ಆ ತಾಕತ್ತು ನಮ್ಮ ಹತ್ರ ಜಾಸ್ತಿ ಇದೆ. ಈಗಲೂ ಹೇಳಬೇಕಾದ್ರೆ ರೋಮಾಂಚನ ಅನ್ಸುತ್ತೆ ನನಗೆ. ಬಂದೂಕ್ ಹಿಡಿದವನ ತಾಕತ್ತೇನು ಅಂತ ನೋಡೋದಿದೆಯಲ್ಲ, ಆ ತಾಕತ್ ನೋಡಬೇಕಾದ್ರೆ ಭಾರತೀಯ ಸೇನೆ ಬರಬೇಕು. ಭಾರತೀಯ ಸೇನೆಯಲ್ಲಿ ಆ ಕೊನೆಯ ಕ್ಷಣದಲ್ಲಿ ತನ್ನ ಪ್ರಾಣವನ್ನು ಕೊಡೋನು ಹೆದರೋದಿಲ್ಲ. ನಮ್ಮ ಮೈಸೂರಿನ ಒಬ್ಬ ಸೈನಿಕ ಈಗ ರಿಟೈರ್ಮೆಂಟ್ ತಗೊಂಡು ಬಂದಿದ್ದಾನೆ, ಬಹಳ ಯಂಗ್ ಹುಡುಗ, ಅವನ ಹೆಸರು ಮರಿತು ನನಗೆ, ನಮ್ಮ ಜೊತೆ ತುಂಬಾ ಒಡನಾಟದಲ್ಲಿದ್ದ. ಆ ಸೈನಿಕ ನನಗೊಂದಿನ ಅವನ ಕತೆ ಹೇಳ್ತಿದ್ದ, ಅವನ ಕಣ್ಣು ಪೂರ್ತಿ ಒಡೆದೋಗ್ಬಿಟ್ಟಿದೆ. ಒಬ್ಬ ಭಯೋತ್ಪಾದಕನ ಈ ಮನೆಯಲ್ಲಿದ್ದಾನೆ ಅಂತ ಗೊತ್ತಾದಾಗ ಆಂಬುಷ್ ಮಾಡಿದ್ರು. ಆಂಬುಷ್ ಮಾಡೋದು ಅಂದ್ರೆ ಸುತ್ತುವರಿಯೋದು. ಎಲ್ಲರೂ ಸುತ್ತುವರೆದ್ರು ಸೈನಿಕರು. ಸುತ್ತುವರೆದಾಗ ಅವನು ಹಿಂಬಾಗಿಲಿಂದ ಓಡೋದು ಇವನಿಗೆ ಕಾಣಿಸ್ತು. ಇವನನ್ನ ಎಂಗೇಜ್ ಮಾಡಿದ. ಎಂಗೇಜ್ ಮಾಡೋದು ಅಂದ್ರೆ ಇವನು ಇಬ್ರು ಫೈಟ್ ಮಾಡ್ಲಿಕ್ಕೆ ಶುರು ಮಾಡೋದು. ಫೈಟ್ ಮಾಡಬೇಕಾದಾಗ ಅವನ ಜೊತೆ ಮಾಡ್ತಿರುವಾಗ ಗೊತ್ತಾಗಲಿಲ್ಲ, ಇವನು ಎದುರುಗಡೆನೆ ಮತ್ತೊಬ್ಬ ಭಯೋತ್ಪಾದಕ ಇದ್ದ, ಅವನು ಇವನ ಮೇಲೆ ಅಟ್ಯಾಕ್ ಮಾಡ್ಬಿಟ್ಟ. ಗುಂಡು ಇವನ ಕಣ್ಣಿನ ಪಕ್ಕದಿಂದ ಹೋಯ್ತು ಅಂತ ಅವನು ಅನ್ಕೊಂಡ. ನನ್ನ ಕಣ್ಣಿನ ಪಕ್ಕದಿಂದ ಗುಂಡು ಹೋಗಿದೆ, ಮೋಸ್ಟ್ಲಿ ಕಣ್ಣಿನ ಪಕ್ಕದಲ್ಲಿ ಏನೋ ಗಾಯ ಆಗಿದೆ, ರಕ್ತ ಬಂದಂತಾಗಿದೆ, ನಾನು ಅದನ್ನ ತೋರಿಸ್ಕೊಳ್ಳಿಕ್ಕೆ ಹೋಗ್ಬೇಕೀಗ ಅಂತ ಅನ್ಕೊಂಡವನು. ಅವನು ಹೇಳ್ತಾನೆ, ನನ್ನ ಮನಸ್ಸಿನಲ್ಲಿ ಒಂದೇ ಒಂದು ಬಂತು ಸರ್, ನಾನೀಗ ಇಲ್ಲಿಂದ ಎದ್ದೋದ್ರೆ ಅರ್ಥ ಏನು, ಪಾಕಿಸ್ತಾನದ ಬಾಡಿಗೆ ಭಯೋತ್ಪಾದಕರ ಎದುರುಗಡೆಗೆ, ಬಾಡಿಗೆ ಸೈನಿಕರ ಎದುರಿಗೆ ಭಾರತೀಯ ಸೈನಿಕ ಸೋಲೆತ್ತು ಒಪ್ಪಿಕೊಂಡು ಹಿಂದೆ ಬೆನ್ನು ತೋರಿಸಿ ಹೋಗದ, ಪ್ರಾಣ ಹೋದ್ರು ಸರಿ ಈ ಜಾಗ ಬಿಟ್ಟು ಹೋಗಬಾರದು ಅಂತ ಹಠ ಹಿಡಿದು ನಿಂತುಬಿಟ್ರೆ, ನನ್ನ ಕಣ್ಣಿಂದ ರಕ್ತ ತಾನೆ ಅಂತ ಮುಟ್ಕೊಂಡು ನೋಡದೆ ಎಲ್ಲಿ, ಅವ್ನು ಹೇಳಿದ್ ಕೇಳಿ ಎಲ್ಲಿತ್ತು, ಕಣ್ಣನ್ನು ಮುಟ್ಕೊಂಡೆ, ಕಣ್ಣಿರ್ಲಿಲ್ಲ ಸರ್, ಕೈ ಒಳಗೋಗ್ಬಿಡ್ತು ಅಂದ. ಅವಾಗ ಭಯ ಆಯ್ತು ನಂಗೆ ಸ್ವಲ್ಪ. ಆದ್ರೆ ಯಾವ ಕಾರಣಕ್ಕೂ ಜಾಗ ಬಿಟ್ಟು ಕದಲಲ್ಲ ಅಂತ ಅವನನ್ನ ಎಂಗೇಜ್ ಮಾಡ್ಕೊಂಡು ಹಂಗೆ ಕೂತಿದ್ದೆ. ಉಳಿದ ಸೈನಿಕರು ಬಂದ್ರು, ಅವನನ್ನು ಕೊಂದ್ರು, ನನ್ನ ಎತ್ಕೊಂಡೋದ್ರು. ಆಮೇಲೆ ಗೊತ್ತಾಯ್ತು ನನ್ನ ಕಣ್ಣು ಹೋಗ್ಬಿಟ್ಟಿದೆ ಅಂತ. ಅವ್ನು ಈಗಲೂ ಆ ಬಲಗಣ್ಣು ಇಲ್ಲ. ಅವ್ನು ಹೇಳ್ತಾನೆ, ನಂಗೆ ಅವತ್ತು ಏನಾದ್ರೂ ಉಳಿದಿದ್ರೆ ಒಂದೇ ಒಂದು ಕಾರಣಕ್ಕೆ, ಶತ್ರುಗಳ ಎದುರಿಗೆ ಬೆನ್ನು ತೋರಿಸಬಾರ್ದು ಅನ್ನೋ ಏಕೈಕ ಕಾರಣಕ್ಕೆ ನಾನು ಬದುಕುಬಿಟ್ಟೆ ಅಂತ. ಏನು ಅದ್ಭುತ ನೋಡಿ. ಕಾರ್ಗಿಲ್ ಯುದ್ಧದಲ್ಲಿ ಸರ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇದ್ರು ಅಂತ ಹೇಳಿದ್ರಲ್ಲ, ಕಾರ್ಗಿಲ್ ಯುದ್ಧದಲ್ಲಿ ಈ ದೇಶದ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ. ಅಟಲ್ ಬಿಹಾರಿ ವಾಜಪೇಯಿ ಹಾಸ್ಪಿಟಲ್ಗೆ ಹೋದ್ರು. ಹಾಸ್ಪಿಟಲ್ಗೆ ಹೋದ್ರೆ ಒಬ್ಬ ಸೈನಿಕ ಕಷ್ಟಪಟ್ಟು ಎದ್ದು ನಿಂತ್ಕೊಂಡು ಸೆಲ್ಯೂಟ್ ಹೊಡೆದ. ಕಷ್ಟಪಟ್ಟ ಸೈನಿಕನಿಗೆ ಸೆಲ್ಯೂಟ್ ಹೊಡಿದೆ ಇರ್ಲಿಕ್ಕೆ ಆಗದೇ ಇಲ್ಲ. ನಾನು ಒಂದ್ಸಲ ಒಬ್ಬ ಸೈನಿಕರನ್ನು ಕೇಳಿದೆ, ಸರ್ ನೀವು ಎಲ್ರಿಗೂ ಸೆಲ್ಯೂಟ್ ಹೊಡೆದು ಬಿಡ್ತೀರಲ್ಲ ಯಾಕೆ ಅಂತ. ಏನಂದ್ರೆ ಗೊತ್ತಾ, ನಂಗೆ ಎಲ್ಲರಲ್ಲೂ ಭಾರತನೇ ಕಾಣುತ್ತಪ್ಪ, ಸೆಲ್ಯೂಟ್ ಹೊಡೆದೆ ಇನ್ನೇನು ಮಾಡಲಿ ಅಂತ. ಏನ್ ಚೆನ್ನಾಗಿದೆ ನೋಡಿ, ಸುಮ್ಮನೆ ಸೆಲ್ಯೂಟ್ ಹೊಡೆಯೋದಲ್ಲ. ಅವರು ನಿಮಗೆ ಸೆಲ್ಯೂಟ್ ಹೊಡೆದಾಗ್ಲೂ ಭಾರತ ನೋಡ್ತಾರವಾ, ಭಾರತಕ್ಕೆ ಸೆಲ್ಯೂಟ್
ಹೊಡಿತಿದ್ದೀನಿ ಅಂತ. ಅವ್ರು ಪ್ರತಿ ಕ್ಷಣದಲ್ಲೂ ಭಾರತವನ್ನು ನೋಡ್ತಾರೆ. ಅಂಥದ್ರಲ್ಲಿ ದೇಶದ ಪ್ರಧಾನಮಂತ್ರಿ ಬಂದ್ರೆ ಎದ್ನಿಲ್ದೇ ಇರಕ್ಕಾಗುತ್ತೇನೋ, ಕಷ್ಟಪಟ್ಟು ಎದ್ನಿನ್ ಸೊಲ್ಯೂಟ್ ಹೊಡೆದ. ಪ್ರಧಾನಮಂತ್ರಿಗಳು ಹೇಳಿದ್ರು, ವಿಶ್ರಾಂತಿ ತಗೊಳ್ಳಪ್ಪ, ನೀನು ಈಗೆಲ್ಲ ಕಷ್ಟಪಡಬೇಕು ಅಂತಿಲ್ಲ, ಹೇಳೋದೇ ಕಷ್ಟ ಆಗ್ತಿದೆ ಅಂದ್ರೆ ಅವನೇನು ಹೇಳಿದ ಗೊತ್ತಾ, ಸರ್ ಯಾಕೆ ಎದ್ದು ನಿಂತ್ಕೊಂಡೆ ಅಂದ್ರೆ, ಸೆಲ್ಯೂಟ್ ಯಾಕೆ ಹೊಡಿತಾ ಇದ್ದೀನಿ ಅಂದ್ರೆ ಒಂದೇ ಒಂದು ವಿನಂತಿ, ದೇಶದ ಜನ ನಮ್ಮನ್ನು ನೋಡಲ್ಲ, ಆದರೆ ನೀವು ಟಿವಿಯಲ್ಲಿ ಪದೇ ಪದೇ ಬರ್ತೀರ. ಈ ಸಲ ದೇಶದ ಜನರ ಜೊತೆ ಮಾತಾಡುವಾಗ ಒಂದೇ ಒಂದು ಮಾತು ಹೇಳಿ, ಇದನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿರೋದು. ಒಂದೇ ಒಂದು ಮಾತು ಹೇಳಿ, ಏನು ಅಂತಂದ್ರೆ, ಈ ದೇಶದ ಸೈನಿಕ ಪಾಕಿಸ್ತಾನಿ ಸೈನಿಕರಿಗೆ ತನ್ನ ಎದೆ ಮೇಲೆ ಬಿದ್ದಿರೋ ಗುಂಡು ತೋರಿಸಿ ಹೇಳ್ತಾನೆ, ಎದೆ ಕೊಟ್ಟನೆ ಹೊರತು ಬೆನ್ನು ಕೊಡಲಿಲ್ಲ ಅಂತ ದಯಮಾಡಿ ನನ್ನ ದೇಶದ ಜನಕ್ಕೆ ಹೇಳಿ ಸರ್ ಅಂತ. ಏನ್ ಚೆನ್ನಾಗಿದೆ ನೋಡಿ, ಬೆನ್ನು ತಿರುಗಿಸಿ ಓಡಿ ಬಂದವನು ಭಾರತೀಯ ಸೈನಿಕನಲ್ಲ. ಮಿತ್ರರೇ, ಗೊತ್ತಿರಲಿ ನಿಮ್ಗೆ, ನಂಗೆ ಗೊತ್ತು ನಿಮ್ಮಲ್ಲಿ ಯಾರಿಗೂ ಕಾರ್ಗಿಲ್ ಯುದ್ಧ ಗೊತ್ತಿಲ್ಲ, ನನಗೆ ಗೊತ್ತಿದೆ, ನಾನು ಇಂಜಿನಿಯರಿಂಗ್ ಗೊತ್ತಿದ್ದೆ ಕಾರ್ಗಿಲ್ ಯುದ್ಧದಲ್ಲಿ. ಇವತ್ತಿಗೂ ಕಾರ್ಗಿಲ್ ಯುದ್ಧದ ಪೇಪರ್ ಕಟ್ಟಿಂಗ್ ಇಟ್ಕೊಂಡಿದ್ದೀನಿ ನಾನು. ಅವತ್ತಿನ ಎಲ್ಲ ಯಾವ್ಯಾವ ದಿನ ಏನೇನಾಯ್ತು ಅಂತ ಅದನ್ನ ಪೇಪರ್ ಕಟ್ಟಿಂಗ್ ಕ್ಲೀನ್ ಆಗಿ ಇಟ್ಕೊಂಡು ನಂದೇ ಆದ ನೋಟ್ಸ್ ಬರೆದಿಟ್ಟಿದ್ದೀನಿ. ನನಗೆ ಅವತ್ತು ಕಾರ್ಗಿಲ್ ಯುದ್ಧ ಕಣ್ಣು ಮುಂದೆ ಕಟ್ಟಿದಂತಿತ್ತು. ನನಗೆ ಕಾರ್ಗಿಲ್ ಯುದ್ಧ ನಡೆಯುವಾಗ ವರ್ಲ್ಡ್ ಕಪ್ ಮ್ಯಾಚ್ ನಡೀತಿತ್ತು, ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೆದಿದೆ. ಆಗ ಆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಲ್ಲಿ ನಾವು ಗೆದ್ದಿದ್ದಿದೆಯಲ್ಲ, ಇಂಡಿಯಾ ಗೆದ್ದಿದ್ದಿದೆಯಲ್ಲ, ಕಾರ್ಗಿಲ್ ಯುದ್ಧ ಗೆದ್ದಷ್ಟೇ ಖುಷಿ ಆಗ್ಬಿಟ್ಟಿತ್ತು ನಮ್ಗೆ ಆ ಟೈಮಲ್ಲಿ. ಹಂಗಿದ್ದ ಪರಿಸ್ಥಿತಿ ಅದು. ಕಾರ್ಗಿಲ್ ಯುದ್ಧ ಭಾರತ ಗೆಲ್ಲೋದು ಸುಲಭ ಇರಲಿಲ್ಲ. ಹೆಂಗಿತ್ತು ಗೊತ್ತಾ ಯುದ್ಧದ ಪರಿಸ್ಥಿತಿ? ಗುಡ್ಡದ ಎತ್ತರದಲ್ಲಿ ಪಾಕಿಸ್ತಾನಿ ಸೈನಿಕರು, ಕೆಳಗಡೆ ಭಾರತೀಯ ಸೈನಿಕರು. ಎತ್ತರದಲ್ಲಿದ್ದವನಿಗೆ ಗುಂಡು ಹೊಡೆಯೋದು ಬಹಳ ಸುಲಭ ಕಂಡ್ರು. ರೋಡಲ್ಲಿ ಬರ್ತಾ ಇರೋ ನೀಟಾಗಿ ಕಾಣ್ತಾನೆ, ಅದನ್ನು ಉಡಾಯಿಸೋದು ಬಹಳ ಸುಲಭ. ಗುಡ್ಡ ಹತ್ಕೊಂಡು ಬಂದು ಫೈಟ್ ಮಾಡಬೇಕು, ಕೆಳಗಡೆ ಇದ್ದವರು ಭಾರತೀಯರು ಫೈಟ್ ಮಾಡಬೇಕಾದ್ರೆ ಅವ್ರು ಗುಂಡು ಹೊಡಿಬೇಕು ಅಂತಿಲ್ಲ, ಮೇಲಿನ ಒಂದು ಬಂಡೆ ತಳ್ಳಿದ್ರು ಸಾಕು, ಅಪ್ಪಚ್ಚಾಗಿ ಹೋಗ್ತಾರೆ. ಅಂಥದ್ರಲ್ಲಿ ನನ್ನ ದೇಶದ ಸೈನಿಕರು 525 ಭಾರತೀಯ ಸೈನಿಕರು ತಮ್ಮ ಪ್ರಾಣವನ್ನ ಆ ಬೋಳು ಗುಡ್ಡಗಳ ಮೇಲೆ ಚೆಲ್ಲಿ ಪಾಕಿಸ್ತಾನಿಯರು ಒಬ್ಬೊಬ್ಬರನ್ನು ಓಡಿಸಿ ಆ ಗುಡ್ಡಗಳನ್ನು ವಾಪಸ್ ಪಡ್ಕೊಂಡಿದ್ದಿದೆಯಲ್ಲ, ಇದು ಈ ದೇಶದ ಸೈನಿಕನ ತಾಕತ್ತಿಗೆ ಒಂದು ಅದ್ಭುತವಾಗಿರುವಂತಹ ಉದಾಹರಣೆ ಅಂತ ನಾನು ಭಾವಿಸ್ತೀನಿ. ಈ ಉದಾಹರಣೆಯ ಹಿನ್ನೆಲೆಯಲ್ಲಿ ಈ ದೇಶದ ಸೈನಿಕರು ಕೆಲಸ ಮಾಡಿದ ಸ್ಟೋರಿಯೇ ಅಂಥದ್ದು. ತಕ್ಷಣ ಏನಂದ್ರು ಗೊತ್ತಾ, ಇನ್ನು ಸ್ವಲ್ಪ ದಿನದಲ್ಲಿ ಮಳೆಗಾಲ ಬಂದ್ಬಿಡುತ್ತೆ, ನಮಗೆ ಯುದ್ಧ ಮಾಡಿದ್ರೆ ನಮ್ಮ ಧಾನ್ಯದ ಬೇಕು, ಸೆಕ್ಯೂರಿಟಿ ಇದೆಯಾ ನಮ್ಮ ಹತ್ರ ಅಂತ ಅಗ್ರಿಕಲ್ಚರ್ ಮಿನಿಸ್ಟರ್ ಕೇಳಿದ್ರು. ಅವ್ರು ಹೇಳಿದ್ರು, ತಲೆ ತಗ್ಗಿಸ್ಕೊಂಡು ಕೂತರು, ನೀವು ಫೈನಾನ್ಸ್ ಮಿನಿಸ್ಟ್ರು, ನಮ್ಗೆ ಯುದ್ಧಕ್ಕೆ ಇಷ್ಟು ದುಡ್ಡು ಬೇಕಾಗುತ್ತೆ, ಕೊಡೋ ತಾಕತ್ತಿದೆಯಾ ಸದ್ಯಕ್ಕೆ? ಇಲ್ಲ ಅಂದರು. ಫಾರಿನ್ ಮಿನಿಸ್ಟರ್ ಕಡೆ ತಿರುಗಿದ್ರು, ಜಗತ್ತೆಲ್ಲ ಒಂದೇ ಸಲ ಮುಗಿ ಬೀಳುತ್ತೆ ನಮ್ಮ ಮೇಲೆ, ತಡ್ಕೊಳ್ಳೋ ತಾಕತ್ತಿದೆಯಾ ನಿಮ್ಗೆ ಅಂತ ಕೇಳಿದ್ರು. ಅವರು ಹೂ ಅಂದ್ರು. ಇವ್ರು ಯಾರಿಗೂ ತಾಕತ್ತಿಲ್ವಲ್ಲ, ಇವ್ರನ್ನ ನಂಬ್ಕೊಂಡು ನಾನು ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಸುಮ್ಮನೆ ಇರ್ತೀನಿ. ಇಂದಿರಾ ಗಾಂಧಿ ಬ್ರಿಲಿಯಂಟ್, ಇವ್ರನ್ನ ಕಟ್ಕೊಂಡು ಏನೂ ಆಗೋದಿಲ್ಲ ಅಂತ ಆ ಮೂವರನ್ನು ಕಳಿಸಿ ನಿಮ್ ಜೊತೆ ಮಾತಾಡ್ಬೇಕು, ಕೂತ್ಕೊಳ್ಳಿ ಅಂದ್ರು. ಹಂಗಂದ ತಕ್ಷಣ ಅವ್ರು ಹೇಳಿದ್ರು, ನಾನು ಯುದ್ಧ ಮಾಡೋದಿಲ್ಲ ಅಂದ್ರೆ ಮಾಡೋದಿಲ್ಲ ಅಂತ ಹೇಳಲ್ಲ, ಟೈಮ್ ನಂದು, ಪ್ಲೇಸ್ ನಂದು, ನಾನು ಡಿಸೈಡ್ ಮಾಡ್ತೀನಿ, ನಾನು ಯುದ್ಧ ಮಾಡ್ತೀನಿ ಅಂತ. ಈ ಪ್ರಿಪೇರ್ಡ್ ಸಚ್ ಅ ವಂಡರ್ಫುಲ್ ಪ್ಲಾನ್ ಅಲ್ಲ. ಎಂಥ ಪ್ಲಾನ್ ಇತ್ತು ಅಂದ್ರೆ, ವಿತ್ ಇನ್ ನೆಕ್ಸ್ಟ್ 16 days ಅಂದ್ರೆ ಯುದ್ಧ ಶುರುವಾದ 14 ದಿನಗಳೊಳಗೆ ಯುದ್ಧ ಮುಗಿತು. 93,000 ಜನ ಪಾಕಿಸ್ತಾನಿ ಸೈನಿಕರು ಭಾರತೀಯ ಸೈನಿಕರ ಎದುರಿಗೆ ನಮ್ಮ ಪ್ರಾಣ ಉಳಿಸಿ ಅಂತ ಗೋಗರಿಯುವ ಹಂತಕ್ಕೆ ಬಂತಲ್ಲ, ಆ ಹಂತಕ್ಕೆ ತಗೊಂಡೋದ್ರು ಮಾಣಿಕ್ ಶಾ. ಏನು ಅದ್ಭುತ ಸೋಲ್ಜರ್ ಗೊತ್ತೇನು? ಮಾಣಿಕ್ ಶಾ ಯುದ್ಧದಲ್ಲಿ ಫೈಟ್ ಮಾಡ್ತಿರುವಾಗ, ಬಹಳ ಹಿಂದಿನ ಘಟನೆ, ಈ ಯುದ್ಧಕ್ಕಿಂತ ಬಹಳ ಹಿಂದಿನ ಘಟನೆ, ಹೊಟ್ಟೆಗೆ ಗುಂಡು ಬಿತ್ತು ಅವರಿಗೆ. ಹೊಟ್ಟೆಗೆ ಗುಂಡು ಬಿದ್ದು ಕರಳು ಆಚೆ ಬಂದಂಗಾಗಿತ್ತು, ಅಷ್ಟು ಕೆಟ್ಟ ಏಟು ಬಿದ್ದಿತ್ತು. ಅವರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದು ಸ್ಟ್ರೆಚರ್ ಮೇಲೆ, ಅರೆ ಪ್ರಜ್ಞಾವಸ್ಥೆಯಲ್ಲಿ ಅವರಿದ್ದಾರೆ, ಗುಂಡು ಆ ಥರ ಬಿದ್ದಿದ್ದಾರೆ, ಯಾರು ಬದುಕಲ್ಲ. ಮಾಣಿಕ್ ಶಾ ಜೀವ ಉಳಿಸ್ಕೊಂಡ್ಬಿಟ್ಟಿದ್ದಾರೆ. ಡಾಕ್ಟ್ರಿಗೆ ಅನ್ನಿಸ್ತು ಈ ಮನುಷ್ಯ ಉಳಿಯೋದು ಕಷ್ಟ, ಸತ್ತೋಗ್ತಾರೆ. ಏನು ಅಂತ ನೋಡಿದ್ರೆ ಇವರು ಅರೆ ಪ್ರಜ್ಞಾವಸ್ಥೆಯಲ್ಲಿ, ಡಾಕ್ಟ್ರೇ ಆಪರೇಷನ್ ಮಾಡೋದಿದ್ರೆ ಮಾಡಿ ಅಂತಿದ್ದಾರೆ. ಡಾಕ್ಟ್ರು ಸುಮ್ಮನೆ ಕೇಳಿದ್ರು, ಏನಾಯ್ತು ನಿಮಗೆ, ಹೆಂಗಿರುತ್ತೆ? ಊಟ ಮಾಡ್ತಾ ಇರೋನು ಬಂದ್ಬಿಟ್ಟು ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಕ್ರಿಕೆಟ್ ಆಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಅವನು ಗೊತ್ತಾಗಲ್ವಾ ಊಟ ಮಾಡ್ತಿದ್ದೀನಿ ಅಂತ. ಯುದ್ಧದಿಂದ ಬಂದಿರುವಂತ ಒಬ್ಬ ಸೈನಿಕನಿಗೆ ಹೊಟ್ಟೆಯಿಂದ ಕರಳು ಆಚೆ ಕಾಣ್ತಾ ಇದೆ. ಏನಾಗಿದೆ ನಿಮ್ಗೆ ಅಂದ್ರೆ, ಮಾಣಿಕ್ ಶಾ ಅಲ್ಲಿ ದಾರಿಯಲ್ಲಿ ಒಂದು ಕತ್ತೆ ಒದ್ದು ಬಿಡ್ತು ನನಗೆ, ಅದರಿಂದ ಕರಳೆಲ್ಲ ಆಚೆ ಬಂದ್ಬಿಟ್ಟಿದೆ ಡಾಕ್ಟ್ರೇ ಅಂದ್ರು. ಅಂದ ತಕ್ಷಣ ಡಾಕ್ಟರ್ ವಾಸ್ ಸೋ ಫ್ಯಾಸಿನೇಟೆಡ್. ಮೈ ಗಾಡ್, ಈ ತರ ಏಟು ಬಿದ್ದಾಗ ಈ ತಮಾಷೆ ಮಾಡುವ ತಾಕತ್ತು ಮನುಷ್ಯನನ್ನ ನಾನು ಇರೋ ಬುದ್ಧಿ ಎಲ್ಲ ಉಪಯೋಗಿಸಿ ಉಳಿಸಲೇಬೇಕು ಅಂತ ಆಪರೇಷನ್ ಮಾಡಿ ಉಳಿಸ್ಕೊಂಡ್ರು ಅಂತಾರೆ ಮಾಣಿಕ್ ಶಾ ಬಗ್ಗೆ. ಮಾಣಿಕ್ ಶಾ ಅಂತ ವ್ಯಕ್ತಿ. ಈ ದೇಶದ ಸೋಲ್ಜರ್ಗಳ ಕಥೆ ಇದೆ, ಇವೆಲ್ಲ ಹೈಸ್ಕೂಲ್ ಹುಡುಗರು ಕೇಳಬೇಕಾಗಿರೋದು. ನೀವು ನಾನು ಹೇಳಿದ್ರೆ ಬಿಲೀವ್ ಮಾಡಲ್ಲ. ನಾನು ಸಿಯಾಚಿನ್ ಗ್ಲೇಷಿಯರ್ನ ಬುಡಕ್ಕೆ ಹೋಗಿದ್ದೆ.
ಖಾರ್ದುಂಗ್ಲಾ ಪಾಸ್ ಅಂತ ಕರೀತಾರೆ ಅದನ್ನ, ಸೈನಿಕರುಗಳಿಗೆಲ್ಲ ಗೊತ್ತಿರುತ್ತೆ. ಆ ಖಾರ್ದುಂಗ್ಲಾ ಪಾಸ್ ಇಂದ ಮೇಲೆ ಮುಂದಕ್ಕೆ ಹೋದ್ರೆ ಸಿಯಾಚಿನ್ ಗ್ಲೇಷಿಯರ್ -50 ಡಿಗ್ರಿ ಅಂದ್ರಲ್ಲ ಅಲ್ಲಾಗುತ್ತೆ, -50 ಡಿಗ್ರಿ. ಅಲ್ಲಿ ಹೋಗಿದ್ದಾಗ, ಖಾರ್ದುಂಗ್ಲಾಕ್ ಹೋಗಿದ್ದಾಗ ಒಂದು ದೊಡ್ಡ ಫೋಟೋ ಒಬ್ಬ ಸೈನಿಕರದ್ದು. ನನ್ನನ್ನು ಕರ್ಕೊಂಡು ಹೋದಂತ ಡ್ರೈವರ್, ಈ ಮಾರುತಿ ಓಮ್ನಿ ಡ್ರೈವರ್ ಆ ಸೈನಿಕನಿಗೆ ಒಂದು ನಮಸ್ಕಾರ ಮಾಡಿ ಹೋದ, ಅವ್ನ ಫೋಟೋಗೆ ನಮಸ್ಕಾರ ಮಾಡಿ ಹೋದ. ಐ ವಾಸ್ ಶಾಕ್. ಈ ಡ್ರೈವರ್ಗಳು ಪ್ರತಿದಿನ ಇಲ್ಲಿಗೆ ಬರ್ತಾರೆ, ಪ್ರತಿದಿನ ಈ ಫೋಟೋ ನೋಡ್ತಾರೆ, ಪ್ರತಿದಿನ ಏನಿಗೆ ನಮಸ್ಕಾರ ಮಾಡ್ತಾರೆ ಅಂದ್ರೆ ಯಾರೀತ ಅಂತ ಒಂದು ಹೆಸರು ನೋಡ್ಕೊಂಡೆ. ಕರ್ನಲ್ ಚೆವಾಂಗ್ ರಿಂಚನ್ ಅಂತಿತ್ತು. ನಾನು ವಾಪಸ್ ಮನೆಗೆ ಬಂದ ತಕ್ಷಣ ಯಾರು ಕರ್ನಲ್ ಚೆವಾಂಗ್ ರಿಂಚನ್ ಅಂತ ಹುಡುಕಾಟ ಶುರು ಮಾಡಿದ್ರೆ ಐ ವಾಸ್ ಶಾಕ್. ಕರ್ನಲ್ ಚೆವಾಂಗ್ ರಿಂಚನ್ ಯಾರು ಗೊತ್ತಾ? ಇನ್ನೂ ಹೈಸ್ಕೂಲು ಮುಗಿದೇ ಇರುವಂತ ಹುಡುಗ. ಸ್ವಾತಂತ್ರ್ಯದ ಹೊಸ್ತಿಲಲ್ಲಿ ಪಾಕಿಸ್ತಾನ ಅಟ್ಯಾಕ್ ಮಾಡಿದಾಗ ಲದಾಖಿನ ಭಾಗದಲ್ಲಿ ಭಾರತವನ್ನ ಕಾಪಾಡಲಿಕ್ಕೆ ಯಾರೂ ಇಲ್ಲ ಅಂತ ಗೊತ್ತಾಗಿ ತನ್ನ ಹೈಸ್ಕೂಲಿನ ಸೈನಿಕರ ವಿದ್ಯಾರ್ಥಿಗಳ ಪಡೆಯನ್ನ ಕಟ್ಟಿಕೊಂಡು ಪಾಕಿಸ್ತಾನಿ ಸೈನಿಕರನ್ನ 13-14 ದಿನಗಳ ಕಾಲ ಒಳಗೆ ಬರದಂತೆ ತಡೆದಟ್ಟ ಒಂದು ಪುಣ್ಯಾತ್ಮ. ನಮ್ಮ ಸೈನ್ಯಕ್ಕೆ ಗಾಬರಿ ಆಯಿತು, ಇವನ ಹತ್ರ ಏನಾಗುತ್ತೆ ಅಂತ. ಅವನನ್ನು ಬಿಡಿಸಿ ಸೈನ್ಯ ಬಂತು. ನಮ್ಮ ಸೈನ್ಯ ಬಂದ 2 ದಿನಗಳಲ್ಲಿ ಪಾಕಿಸ್ತಾನಿ ಸೇನೆ ಒಳಗೆ ಬಂತು. ಯಾಕೆ ಗೊತ್ತಾ? ಸೈನಿಕರಿಗೆ ಆ ಜಾಗ ಅಕ್ಲಿಮಟೈಸ್ ಆಗ್ಲಿಕ್ಕೆ ಆಗಿರ್ಲಿಲ್ಲ. ತಕ್ಷಣ ಇವನ್ನ ಕರ್ಕೊಂಡು ಬಂದ್ರು. ನೀನ್ ನಮ್ಗೆ ಏನ್ ಮಾಡಬೇಕು ಅಂತ ಹೇಳು ಅಂತಂದಾಗ ಅವನು ಟ್ರೈನ್ ಮಾಡಿ ಆ ಯುದ್ಧವನ್ನ ಗೆದ್ದು ಮುಂದೆ ಚೀನಾ ಯುದ್ಧದಲ್ಲಿ ಭಾಗವಹಿಸಿ, ಪಾಕಿಸ್ತಾನ ಜೊತೆಗೆ 2ನೇ ಯುದ್ಧದಲ್ಲಿ ಭಾಗವಹಿಸಿ ಯಾವ ಹಂತಕ್ಕೆ ಏರದ ಅಂತಂದ್ರೆ, ಸರ್ ಕರ್ನಲ್ ಎಕ್ಸಾಮ್ ಬರೆದು ಪಾಸೇ ಆಗ್ಲಿಲ್ಲ ಸರ್. ಅವ್ರು ಇಂಗ್ಲಿಷ್ ಬರ್ತಿರ್ಲಿಲ್ಲ ಕರ್ನಲ್ ಚೆವಾಂಗ್ ರಿಂಚನ್ಗೆ. ಕೊನೆಗೆ ಏನ್ ಮಾಡಿದ್ರು ಗೊತ್ತಾ? ಹಾನರರಿ ಕರ್ನಲ್ ಕೊಟ್ರು ಅವ್ರಿಗೆ. ಯಾರ್ಯಾರು ಅವ್ರಿಗಿಂತ ಜೂನಿಯರ್ಸ್ ಇದ್ರು ಅವ್ರು ಹೇಳಿದ್ರು, ಸರ್ ನಾವು ಕರ್ನಲ್ ಆಗ್ಬಿಡ್ತೀವಿ, ಇವ್ರ ಹತ್ರ ರಿಪೋರ್ಟ್ ತೆಗೆದುಕೊಳ್ಳೋ ಯೋಗ್ಯತೆ ನಮ್ಗಿಲ್ಲ, ಹಾನರರಿ ಕೊಟ್ಬಿಡಿ ಅವ್ರಿಗೆ ಅಂತ. ಇಂಗ್ಲಿಷ್ ಎಕ್ಸಾಮ್ ಪದೇ ಪದೇ ಫೇಲ್ ಆದ ನಂತರವೂ ಕೂಡ ಗೌರವಯುತವಾಗಿ ಕರ್ನಲ್ ಸ್ಥಾನಕ್ಕೆ ಕೊಟ್ರಲ್ಲ, ಅದು ಚೆವಾಂಗ್ ರಿಂಚನ್. ಎಷ್ಟು ಜನರ ಸ್ಟೋರಿ ಹೇಳಿ ನಾನು. ಮಿತ್ರ, ಭಾರತೀಯ ಸೇನೆ ಇಂಥ ರೋಚಕವಾಗಿರುವಂತ ಕಥೆಗಳನ್ನ ತನ್ನೊಡಲೊಳಗೆ ಹೊತ್ತುಕೊಂಡಿದೆ. ಆದರೆ ಇಷ್ಟೂ ಕಥೆಗಳನ್ನ ಹೊತ್ತುಕೊಂಡ ನಂತರವೂ ಕೂಡ ಪ್ರತಿಯೊಬ್ಬ ಸೈನಿಕನ ಬಯಕೆ ಏನ್ ಗೊತ್ತಾ? ಐ ವಾಸ್ ಇನ್ ಟು ಟಿಯರ್ಸ್. ಆ ಹಾಡನ್ನು ಪದೇ ಪದೇ ಕೇಳುವಾಗ್ಲೂ ಅವ್ನು ಅನ್ಸುತ್ತೆ. ಕೇಸರಿ ಫಿಲ್ಮಿನ ಸಾಂಗ್, ತೆರೆ ಮಿಟ್ಟಿ ಮೇ ಮಿಲ್ ಜಾವಾ ಗುಲ್ ಬನ್ಕರ್ ಮೇ ಖಿಲ್ ಜಾವಾ ಇತ್ನಿ ಸಿ ಹೈ ದಿಲ್ ಕಿ ಆರ್ಜು. ಈ ಹೃದಯದ ಬಯಕೆ ಏನ್ ಗೊತ್ತೇನು? ತೆರಿ ಮಿಟ್ಟಿ ಮೇ ಮಿಲ್ ಜಾವ, ನಿನ್ ಮಣ್ಣಲ್ಲಿ ಒಂದಾಗ್ಬಿಡ್ಬೇಕು, ನಾನೊಂದು ಸಣ್ಣ ಹೂವಾಗಿ ಅದರ ಮೇಲೆ ಅರಳಿ ನಿಲ್ಲಬೇಕು ಅನ್ನೋದಷ್ಟೇ ನನ್ನ ಆಸೆ ಅಂತ ಪ್ರತಿಯೊಬ್ಬ ಸೈನಿಕನು ಕೊನೆ ಕ್ಷಣದವರೆಗೂ ಪ್ರೇ ಮಾಡ್ತಾನಲ್ಲ, ಅವನು ಭಾರತೀಯ ಸೈನಿಕ ಅಂತ. ಅದೇನಾದ್ರೂ ನಮ್ಮ ಒಳಗೆ ಹೊತ್ತುತ್ತೆ ಅಂತ ಆಗ್ಬಿಟ್ರೆ ಎಲ್ಲರೂ ಸೈನಿಕರಾಗಬೇಕು ಅಂತ ನಾನೇನು ಕೇಳಲ್ಲ ಕಣ. ನನ್ಗೆ ಗೊತ್ತಿದೆ ಇಲ್ಲಿರೋ ಎಲ್ಲ ಹುಡುಗರು ಏನ್ ಸೈನಿಕ ಸೇರ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಇರುವ ಜಾಗದಲ್ಲಿ ಸೈನಿಕನಂತೆ ದುಡಿಯಬಲ್ಲೆವಾ, ಅದು ಬಹಳ ಮುಖ್ಯ ಅಂತ. ಇವತ್ತು ಭಾರತೀಯ ಸೈನ್ಯಕ್ಕೆ ಸೋಲ್ಜರ್ಸ್ಗಳು ಎಷ್ಟು ಬೇಕೋ ಅಷ್ಟೇ ಬ್ರೈನ್ಸ್ಗಳು ಬೇಕು. ಮೊನ್ನೆ ಆಪರೇಷನ್ ಸಿಂಧೂರ್ ಆಯ್ತು, ನೆನಪಿದ್ಯಾ? ಎಲ್ರಿಗೊತ್ತೋ ಮರ್ತೋಗಿದ್ದೀರೋ? ನೆನಪಿದ್ಯಾ? ಸರಿ, 2ನೇ ಪ್ರಶ್ನೆ ಕೇಳಲಾ? ಎಷ್ಟು ದಿನದಲ್ಲಿ ಯುದ್ಧ ಮುಗೀತು? 1971 ವಾರ್. ಆಪರೇಷನ್ ಸಿಂಧೂರ್ ಎಷ್ಟು ದಿನದಲ್ಲಿ ಮುಗೀತು ಗೊತ್ತಾ? ಜಸ್ಟ್ 3 days. 4th ಡೇ ಪಾಕಿಸ್ತಾನ ಬಂದು ಗಡಗಡಾಯಿಸಿ ಕಾಲಿಗೆ ಬಿದ್ದು ಕಾಪಾಡಿ ಕಾಪಾಡಿ ಅಂತ ಕೇಳುವ ಸ್ಥಿತಿಗೆ ಬಂತು. ವಿತಿನ್ 3 days ಭಾರತ ಮುಗಿಸ್ತು. 4ನೇ ದಿನ ಸೀಸ್ ಫೈರ್ ಆಗುತ್ತೆ. ಆಯ್ತಾ? ಆದ್ರೆ ಇಡೀ ಯುದ್ಧದಲ್ಲಿ ಭಾರತೀಯ ಸೈನಿಕರು ತೀರಿಕೊಂಡಿದ್ದು ಎಷ್ಟು ಜನ ಗೊತ್ತಾ? ಹುತಾತ್ಮರಾದವರ ಸಂಖ್ಯೆ ಇಫ್ ಐ ನಾಟ್ ರಾಂಗ್ 5 to 7 ಅಷ್ಟೇ. ಹೆಚ್ಚಂದ್ರೆ 7 ಜನ ದೇಹ ತ್ಯಾಗ ಮಾಡಿರಬಹುದು. ಉಳಿದೆಲ್ಲ ಫೈಟ್ ಮಾಡಿದ ಯಾರು ಗೊತ್ತಾ? ಅಂಡರ್ ಗ್ರೌಂಡ್ ಕಂಟ್ರೋಲಿಂಗ್ ಸೆಂಟರ್ ಅಲ್ಲಿ ಕೂತಿರುವಂತ ಇಂಜಿನಿಯರ್ಗಳು. ದೇ ಫಾಟ್ ದ ವಾರ್. ಐ ಕಾಂಟ್ ಇವನ್ ಇಮ್ಯಾಜಿನ್. ಪಾಕಿಸ್ತಾನದ ಕಡೆಯಿಂದ ಡ್ರೋನ್ಗಳು ಬರ್ತಿರ್ಬೇಕಾದ್ರೆ ಅಂಡರ್ ಗ್ರೌಂಡ್ ಅಲ್ಲಿ ಕೂತಿದ್ದಂತ ಕಂಟ್ರೋಲಿಂಗ್ ಸೆಂಟರ್ ಅಲ್ಲಿ ಕೂತಿದ್ದವರು ಯಾವ ಬಟನ್ ಪ್ರೆಸ್ ಮಾಡಿ ಯಾವ ಡ್ರೋನ್ ಅನ್ನ ಎಲ್ಲಿ ಹೊಡೆದುರುಳಿಸಬೇಕು, ಯಾವ ಮಿಸೈಲ್ ಎಲ್ಲಿ ತಡಿಬೇಕು ಅಂತ ಇಲ್ಲಿ ಕೂತ್ಕೊಂಡು ಆಟೋಮೆಟಿಕ್ ಸಿಸ್ಟಮ್ಗಳನ್ನ ಮ್ಯಾನೇಜ್ ಮಾಡಿದ್ರಲ್ಲ ಆ ಜನ. ಅಂಡ್ ಬಿ ಪ್ರೌಡ್. ಭಾರತ ಏನೇನು ಪಾಕಿಸ್ತಾನದ ಮೇಲೆ ಡ್ರೋನ್ ಯೂಸ್ ಮಾಡ್ತೋ ಆ ಡ್ರೋನ್ ಅಲ್ಲಿ ಬಹುತೇಕ ತಯಾರಾಗಿರೋದು ಬೆಂಗಳೂರಿನಲ್ಲಿ ನಾವು ತಯಾರು ಮಾಡಿದ್ದೇವೆ. ಭಾರತ ಇವತ್ತು ಹೆಂಗಿದೆ ಅಂತಂದ್ರೆ, ಇವತ್ತು ಸೈನ್ಯದ ವಿಚಾರ ಬಂದಾಗ ನಾವು ಯಾವುದೋ ಹಿಂದೆ ಮೂಲೆಯಲ್ಲಿ ನಿಂತ್ಕೊಂಡು ನೋಡೋದಲ್ಲ. ನಿಮ್ಗೆ ಇನ್ನೂ ಆಶ್ಚರ್ಯದ ಸಂಗತಿ ಹೇಳ್ತೀನಿ, ಬಿ ಪ್ರೌಡ್, ಹೆಮ್ಮೆಯಿಂದ ಕೇಳ್ಕೊಳ್ಳಿ. ಇತ್ತೀಚೆಗೆ ಒಂದು ವರ್ಲ್ಡ್ ರೇಟಿಂಗ್ ಬಂದಿದೆ. ಆ ರೇಟಿಂಗ್ ಅಲ್ಲಿ ಏನ್ ಹೇಳಿದೆ ಗೊತ್ತಾ? ಭಾರತದ ವಾಯುಸೇನೆ ಚೀನಾ ವಾಯುಸೇನೆಗಿಂತ ಸಕ್ಷಮವಾಗಿದೆ. ಯುದ್ಧ ನಡೆದ್ರೆ ಭಾರತೀಯ ವಾಯುಸೇನೆಯ ತಾಕತ್ತು ಜಾಸ್ತಿ ಅಂತ ಇತ್ತೀಚೆಗೆ ಕಳೆದ 4 ದಿನಗಳಲ್ಲಿ ರಿಪೋರ್ಟ್ ಬಂತು. ಅದಾದ ತಕ್ಷಣ ಚೀನಾದಿಂದ ಒಂದು
ಏನಾಗಿದೆ, ನಮ್ಮ ಹತ್ರ ಹೊಸ ರೆಡಾರ್ಗೆ ಸಿಗದೆ ಇರುವಂತ ಫೈಟರ್ ಜೆಟ್ಗಳು 500 ಇವೆ ಅಂತ ಅವ್ರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ಏನ್ ಬೇಕಾದ್ರೂ ಹೇಳ್ಕೊಂಡು ತಿರುಗಾಡ್ತಿರ್ತಾರೆ. ಆದ್ರೆ ವರ್ಲ್ಡ್ ಕ್ಲಾಸ್ ರಿಪೋರ್ಟ್ ನಮ್ಮ ಪರವಾಗಿ ಹಿಂಗ್ ಹೇಳುತ್ತೆ. ಇವತ್ತಿನ ಯುದ್ಧದ ಶೈಲಿ ಚೇಂಜ್ ಆಗಿದೆ. ಇವತ್ತಿನ ವಾರ್ ಕಾನ್ಸೆಪ್ಟ್ ಚೇಂಜ್ ಆಗಿದೆ. ಇವತ್ತು ವಾರ್ ಮಾಡದೆ ಯುದ್ಧ ಗೆಲ್ಲಬೇಕು. ವಾರ್ ಮಾಡದೆ ಯುದ್ಧ ಗೆಲ್ಲೋದು ಅಂದ್ರೆ ಏನ್ ಗೊತ್ತಾ? ಪಾಕಿಸ್ತಾನ ಇನ್ನು ನಮ್ಮ ಮೇಲೆ ಯಾವತ್ತೂ ಭಯೋತ್ಪಾದಕರನ್ನು ಕಳಿಸ್ಲೇಬಾರದು. ಪಾಕಿಸ್ತಾನಕ್ಕೆ ತಮ್ಮ ಜನರನ್ನು ಮ್ಯಾನೇಜ್ ಮಾಡೋದೇ ಎಷ್ಟು ಕಷ್ಟ ಆಗಬೇಕು ಅಂತಂದ್ರೆ ಅವ್ರು ಈ ಕಡೆ ಬರಲೇಬಾರದು. ಪಾಕಿಸ್ತಾನದಲ್ಲಿ ಬಲೂಚಿಸ್ತಾನ್ ಗಲಾಟೆ ಶುರುವಾಗೋಗಿದೆ. ಪಾಕಿಸ್ತಾನದಲ್ಲಿ POKಯಲ್ಲಿ ಗಲಾಟೆ ಶುರುವಾಗೋಗಿದೆ. ಪಾಕಿಸ್ತಾನದಲ್ಲಿ ಆಜಾದ್ ಸಿಂಧಿನ ಕುರಿತಂತೆ ಗಲಾಟೆ ಶುರುವಾಗಿದೆ. ಪಾಕಿಸ್ತಾನ ಎಷ್ಟು ಒದ್ದಾಡ್ತಿದೆ ಅಂತಂದ್ರೆ ಇಂಡಿಯಾ ಆಮೇಲೆ ನೋಡ್ಕೋತೀನಿ, ಮೊದಲು ನನ್ನನ್ನು ನಾನು ಸರಿಯಾಗಿ ಕಾಪಾಡ್ಕೊಳ್ತೀನಿ ಅನ್ನೋ ಸ್ಥಿತಿಗೆ ತಂದು ನಿಲ್ಲಿಸಿದ್ದೀವಲ್ಲ, ಇದು ಭಾರತದ ಹೊಸ ಶಕ್ತಿ ಅಂತ. ಭಾರತದ ಧುರಂಧರಗಳು ಪಾಕಿಸ್ತಾನದ ಒಳಗೆ ಅಲ್ಲೇ ಕೂತು ಪಾಕಿಸ್ತಾನದಿಂದ ಭಾರತಕ್ಕೆ ಬರಬೇಕು ಅಂತ ಇರೋ ಭಯೋತ್ಪಾದಕರನ್ನ ಅಲ್ಲಲ್ಲೇ ಮುಗಿಸಿ ಖತಮ್ ಮಾಡ್ತಿದ್ದಾರಲ್ಲ, ಇದು ಹೊಸ ಭಾರತ. ಹೊಸ ಭಾರತ ಯುದ್ಧ ಮಾಡದೆ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳುವಂತ ಒಂದು ಹೊಸ ವಾತಾವರಣಕ್ಕೆ ಬಂದಿರುವಾಗ ನಾನು ನೀವು ಆಲೋಚನೆ ಮಾಡಬೇಕಾಗಿರುವಂತ ಶೈಲಿ ಬೇರೆ ಇದೆ. ಪ್ರಾಂಜಲ್ ಅಂತಂದ್ರೆ ಕ್ಯಾಪ್ಟನ್ ಪ್ರಾಂಜಲ್ ಅಂದ್ರೆ ಒಬ್ಬರೇ ಪ್ರಾಂಜಲ್ ಅಂತಲ್ಲ, ಎಲ್ಲರೂ ಅದನ್ನು ಹೇಳ್ತಿದ್ದಾರೆ. ಕ್ಯಾಪ್ಟನ್ ಪ್ರಾಂಜಲ್ ಅಂತಂದ್ರೆ ದೇಶಕ್ಕೋಸ್ಕರ ಹುತಾತ್ಮಗೊಂಡ ಎಲ್ಲರ ಪ್ರತಿನಿಧಿಯಾಗಿ ಇವತ್ತು ಬರ್ತ್ಡೇ ಆಚರಿಸ್ಕೊಳ್ತಿದ್ದಾರೆ ಅಂತ. ಕ್ಯಾಪ್ಟನ್ ಪ್ರಾಂಜಲ್ರ ಬರ್ತ್ಡೇ ಆಚರಣೆ ಮಾಡ್ತೀವಿ ಅಂತ, ಫಾರ್ ದಟ್ ಮ್ಯಾಟರ್ ನಾವೇನಾದ್ರೂ ಸಂದೀಪ್ ಉನ್ನಿಕೃಷ್ಣನ್ ಬರ್ತ್ಡೇ ಆಚರಣೆ ಮಾಡ್ತೀವಿ ಅಂತೆಲ್ಲ ಆದ್ರೆ ಅದರ ಅರ್ಥ ಏನ್ ಗೊತ್ತೇನು? ಈ ದೇಶದ ಎಲ್ಲ ಸೈನಿಕರ ಬರ್ತ್ಡೇಯನ್ನ ನಾವೆಲ್ಲರೂ ಸೇರಿ ಹೆಮ್ಮೆಯಿಂದ ಆಚರಣೆ ಮಾಡ್ತೀವಿ ಅಂತ. ಬಟ್ ನಾನು ಇಲ್ಲಿರುವಂತ ಎಲ್ಲ ವಿದ್ಯಾರ್ಥಿಗಳನ್ನ ಒಂದು ಪ್ರೀತಿಯಿಂದ ಕೇಳ್ಕೊಳ್ತೀನಿ. ಎಲ್ಲ ಬಾರಿಗೂ ನಾನು ಈ ಕೆಲಸ ಮಾಡ್ತೀನಿ, ಎಲ್ಲ ಕಡೆ ಹೋದಾಗ್ಲೂ ಕೇಳ್ಕೊಳ್ತೀನಿ. ಏನ್ ಕೇಳ್ಕೊಳ್ತೀನಿ ಅಂತಂದ್ರೆ, ಎಲ್ಲಾದ್ರೂ ಒಬ್ಬ ಸೈನಿಕ ಕಣ್ಣಿಗೆ ಬಿದ್ದರೆ ಆ ಸೈನಿಕನ ವಿಶ್ ಮಾಡಿ. ಏನು ಮಾಡಬೇಕು ಅಂತಿಲ್ಲ, ನೀವು ಅವ್ರ ಕಾಲಿಗೆ ನಮಸ್ಕಾರ ಮಾಡಬೇಕು ಅಂತಿಲ್ಲ, ಸುಮ್ಮನೆ ನಿಂತ್ಕೊಂಡು ಒಂದು ನಮಸ್ಕಾರ ಮಾಡಿ ಜೈ ಹಿಂದ್ ಅಂತ ಹೇಳಿ. ಹೆಂಗ ಆಗ್ಬಿಡತ್ತೆ ಗೊತ್ತಾ? ಮುಖ ಅರಳ್ಬಿಡತ್ತೆ ಒಂದ್ಸಲ. ಅವ್ನು ಖುಷಿಯಿಂದ ಜೈ ಹಿಂದ್ ಅಂತಾನೆ. ಮತ್ತೆ ಹೋಗ್ಬೇಕಾದ್ರೆ ಒಂದ್ಸಲ ಖುಷಿ ಆಗುತ್ತೆ ಅವ್ನಿಗೆ, ಹಬ್ಬ ಹೊಸ ಪೀಳಿಗೆಯವರು ಜೈ ಹಿಂದ್ ಅಂತಾರಪ್ಪ, ಬರೀ ರೀಲ್ಗಳಲ್ಲೇ ಮುಳುಗೋಗಿಲ್ಲ ಅಂತ ಒಂದು ವಿಶ್ವಾಸ ಬರುತ್ತೆ ಅವ್ನಿಗೆ. ನಾನು ಯಾವಾಗಲೂ ಟ್ರೈ ಮಾಡ್ತೀನಿ ಇದನ್ನ. ಒಂದು ಸ್ವಲ್ಪ ಕೆಟ್ಟ ಬುದ್ಧಿ ಆ ವಿಚಾರದಲ್ಲಿ. ಅಮರನಾಥದ ಯಾತ್ರೆಗೆ ಹೋಗ್ಬೇಕಾದಾಗ ನಾನು ಕೆಳಗೆ ಬರ್ತಾ ಇದ್ದೆ. ಸೈನಿಕರು ವಾಪಸ್ ಮೇಲೆ ಅಮರನಾಥದ ಮೇಲೆ ಹತ್ತಬೇಕು ಅಂತಂದ್ರೆ ಜೀವ ಹೋದಂಗಾಗುತ್ತೆ, ಎದುರು ಬರ್ತಿರುತ್ತೆ. ನಮ್ಮ ಸೈನಿಕರು ಹತ್ತುತ್ತಿರ್ತಾರಲ್ಲ, ನಾನು ಸುಮ್ಮನೆ ನೋಡೋದು ನಿಜವಾಗ್ಲೂ ಸೈನಿಕರು ಹೆಂಗಿರ್ತಾರೆ ನೋಡೋಣ ಅಂತ. ಒಂದ್ಸಲ ದಾರಿಯಲ್ಲಿ ಬರ್ಬೇಕಾದ್ರೆ ಸೈನಿಕರಿಗೆ ಜೈ ಹಿಂದ್ ಅಂದ್ರೆ ಹತ್ತುತ್ತಾ ಇರೋನು ಉಸಿರು ತೆಗೆದುಕೊಳ್ಳಲಿಕ್ಕೆ ಒದ್ದಾಡ್ತಿರುವಾಗ್ಲೂ ಒಂದು ಕ್ಷಣ ನಿಂತು ಜೈ ಹಿಂದ್ ಅದು ರಿಪ್ಲೈ ಮಾಡಿ ಹೋಗ್ತಾನಲ್ಲ, ಅದು ಸೈನಿಕರಿಗೆ ಮಾತ್ರ ಸಾಧ್ಯವಾಗುತ್ತೆ. ನಮ್ಗೇನಾದ್ರೂ ಅಂತ ಸ್ಥಿತಿಯಲ್ಲಿ ಜೈ ಹಿಂದ್ ಅಂದ್ರೆ ಹೋಗಪ್ಪ ಯಾವ್ದೋ ಹಿಂದೆ ಬೇಡ, ಹತ್ತಿದ್ರೆ ಸಾಕಾಗೋಗಿದೆ ಅಂತ ಅನ್ಬೇಕಾದ್ರೂ ಒಬ್ಬ ಸೈನಿಕನ ದಮ್ ಇದೆಯಲ್ಲ, ಅದು ಸೈನಿಕನಿಗೆ ಮಾತ್ರ ಇರುವಂಥದ್ದು. ಈ ಸೈನಿಕನಲ್ಲಿರುವಂಥ ದಮ್ಮು, ಈ ತಾಕತ್ತು ನಮ್ಮೊಳಗೆ ಬರಬೇಕು ಕಣ್ರ. ಹೈಸ್ಕೂಲ್ ಮಕ್ಕಳು ರಾಷ್ಟ್ರೋತ್ಥಾನದ ಹುಡುಗರು ಇರ್ಬೋದು ನಾನು ಅನ್ಕೋತೀನಿ. ಸುಸ್ತಾಗಿ ಬಿದ್ದಿರೋ ತರ ಮಕ್ಕಳಾದ್ರೆ ಏನು ಉಪಯೋಗ? ಒಂದು ರನ್ನಿಂಗ್ ರೇಸ್ ಓಡ್ಲಿಕ್ಕೆ ಆಗೋದಿಲ್ಲ. ನೀವು ಓಡೋದು ನೀವು ಗೆಲ್ಲಬೇಕು ಅಂತಲ್ಲ, ಕೊನೆ ಪಕ್ಷ ಯಾರಾದ್ರೂ ಹೊಡಿಲಿಕ್ಕೆ ಬಂದ್ರೆ ತಪ್ಪಿಸ್ಕೊಂಡು ಓಡ್ಲಿಕ್ಕಾದ್ರೂ ಓಡ್ಬೇಕಲ್ಲಪ್ಪ, ಅಷ್ಟಾದ್ರೂ ಓಡ್ಲಿಕ್ಕೆ ಆಗಿರ್ಬೇಕಲ್ಲ. ನನ್ನ ಮೈಯಲ್ಲಿ ಒಂದು ತಾಕತ್ತಿರ್ಬೇಕಲ್ಲ, ಒಂದು ಕಸು ಇರ್ಬೇಕಲ್ಲ. ಹೆಂಗಿರ್ಬೇಕು ಅಂತಂದ್ರೆ ನೋಡಿದ್ರೆ ಹೆದರ್ಬೇಕಪ್ಪ. ನಾನು ಒಂದ್ಸಲ ಭಾರತೀಯ ಸೈನಿಕರನ್ನ ಒಂದು ಇದರಲ್ಲಿ ಮೀಟಿಂಗ್ ಅಲ್ಲಿ ಕೇಳ್ತಾ ಇದ್ದೆ, ಮಾತಾಡ್ತಾ ಇರುವಾಗ ಹಿಂಗೆ, ನೀವು ಯಾವ ಧೈರ್ಯದ ಮೇಲೆ ಚೀನಾ ಸೈನಿಕರ ವಿರುದ್ಧ ಹೋರಾಟ ಮಾಡ್ತೀರ ಅಂದಾಗ ಅವ್ರು ತಮಾಷೆಯಲ್ಲಿ ಹೇಳ್ತಿದ್ರು, ಚೀನಾ ಬಾರ್ಡರ್ ಅಲ್ಲಿ ನಮ್ಮ ಪಂಜಾಬಿ ಸೈನಿಕರು ಅವರೆಲ್ಲ ಇದ್ದಾರೆ ಸರ್, ಎಲ್ಲರೂ 6.5-6.25 ಅಡಿ ಎತ್ತರ ಇರ್ತಾರೆ, ಚೀನಿ ಸೈನಿಕರು 4 ಅಡಿ ಇರ್ತಾರೆ, ನಮ್ಮ ಒಬ್ಬೊಬ್ಬ ಸೈನಿಕ ಒಳಗೋದ್ರೆ ಇಬ್ಬಿಬ್ಬರನ್ನ ಕತ್ತಿಡ್ಕೊಂಡು ಬಂದ್ಬಿಡ್ಬೋದು. ಹೆಂಗಿರುತ್ತೆ ನೋಡಿ, ಅದು ನೋಡ್ಲಿಕ್ಕೆ ಖುಷಿ ಆಗ್ಬೇಕು. ಕ್ಯಾಪ್ಟನ್ ಪ್ರಾಂಜಲ್ರ ಬರ್ತ್ಡೇ ಮಾಡ್ತಿದ್ದೀವಿ ಅಂತಂದ್ರೆ ಅಫ್ಕೋರ್ಸ್ ಅವರಿಗೆ ಗೌರವ ಸಲ್ಲಿಸಬೇಕು, ಅವರ ಆ ಗೌರವ ನೋಡಬೇಕು. ಬಟ್ ಅವರು ನೋಡಿದ ನಂತರ ನಾವೊಂದಷ್ಟು ಪ್ರೇರಣೆ ತೆಗೆದುಕೋಬೇಕಲ್ಲ. ಕ್ಯಾಪ್ಟನ್ ಪ್ರಾಂಜಲ್ರಲ್ಲಿ ಇದ್ದಂತ ಆ ಶಕ್ತಿಯನ್ನ ನಮ್ಮೊಳಗೆ ತುಂಬಿಕೋಬೇಕಲ್ಲ. ಇಲ್ಲದೆ ಹೋದ್ರೆ ದೇವರ ಪೂಜೆ ಮಾಡದಂತೆ ನಾವು ಒಂದು ಫೋಟೋ ಇಟ್ಟು ಪೂಜೆ ಮಾಡ್ಬಿಡ್ತೀವಿ. ಇಲ್ಲಿ ಫೋಟೋ ಇಟ್ಟು ಪೂಜೆ ಮಾಡ್ಲಿಕ್ಕೆ ಅಲ್ಲ ಇರೋದು. ಯಾವ್ಯಾವ ಹುಡುಗರು ಕ್ಯಾಪ್ಟನ್ ಪ್ರಾಂಜಲ್ರ ಮುಂದೆ ನಿಂತ್ಕೊಳ್ತಿರೋ, ಅವ್ರು ನೋಡ್ತಿರೋ, ಅವ್ರ ಮುಂದೆ ನಿಂತ ಪ್ರಾಮಿಸ್ ಮಾಡಿ, ಕ್ಯಾಪ್ಟನ್ ಪ್ರಾಂಜಲ್ ಅಣ್ಣ ನಾನು ಕೂಡ ನಿಮ್ ತರ ಆಗ್ತೀನಿ, ಬರೆದಿಟ್ಕೊಳ್ಳಿ ಇದನ್ನ ಅಂತ ಒಂದು ಪ್ರಾಮಿಸ್ ಮಾಡಲ್ಲ. ನಾನು ಕೂಡ ಶಕ್ತಿಯುತನಾಗ್ತೀನಿ ಅಂತ ಒಂದು ಪ್ರಾಮಿಸ್ ಮಾಡಲ್ಲ ಹುಡುಗರು. ಹಂಗೆ ಪ್ರಾಮಿಸ್ ಮಾಡೋದಿರುತ್ತಲ್ಲ, ಅದು ನಿಜವಾದ ಬದುಕು. ಅದು ಅವ್ರ ತಂದೆ ತಾಯಿಗಳಿಗೆ ನಾವು ಕೊಡಬಹುದಾಗಿರುವಂಥ ಗೌರವ, ಅದು ನಾವು ಅವರ ಅಜ್ಜ ಅಜ್ಜಿಗೆ ಕೊಡಬಹುದಾಗಿರುವಂಥ ಗೌರವ, ಅದು ನಾವು ಇವತ್ತು ಬಂದಿರುವಂಥ ಕರ್ನಲ್ ವೆಂಕಟೇಶ್ ಅವರಿಗೆ ನಾವು ಕೊಡಬಹುದಾಗಿರುವಂಥ ಗೌರವ ಅಂತ ನಾನು ಅತ್ಯಂತ ಪ್ರೀತಿಯಿಂದ ಭಾವಿಸ್ತೀನಿ. ಮಿತ್ರ, ಬಹಳ ಅದ್ಭುತವಾಗಿರುವಂಥ ಕೆಲಸವನ್ನು ಗಾಯತ್ರಿ ಅಕ್ಕ ತಮ್ಮ ತಂಡದಿಂದ ಮಾಡಿದ್ದಾರೆ. ಅಫ್ಕೋರ್ಸ್ ಈ ಥರ ತುಂಬ ಕೆಲಸ ಅವ್ರು ಮಾಡ್ತಿರ್ತಾರೆ. ಆದರೆ ಈ ಕೆಲಸದ ಶಕ್ತಿ ಏನು ಗೊತ್ತೇ,
ಈ ಸೈನಿಕರಿಗೆಲ್ಲ ಒಂದು ಧೈರ್ಯ ತುಂಬುತ್ತೆ. ಶಬಾಷ್, ನಮ್ಮ ದಿನವನ್ನ ಆಚರಣೆ ಮಾಡಲಿಕ್ಕೆ ಎಷ್ಟೆಲ್ಲ ಜನ ಸೇರ್ತಾರಲ್ಲಪ್ಪ ಅಂತ. ಅವ್ರಿಗೆ ನೀವೇನು ದುಡ್ಡು ಕೊಡಬೇಕಾಗಿಲ್ಲ, ನೀವು ಕೊಡೋ ದುಡ್ಡೇನು ಬೇಕಾಗಿಲ್ಲ. ಆದರೆ ನಾವು ವಾಪಸ್ ಬಂದ ನಂತರವೂ ಕೂಡ ಸಮಾಜ ಸೈನಿಕರ ಕುರಿತ ಆ ಗೌರವವನ್ನ ಅಷ್ಟರ ಮಟ್ಟಿಗೆ ಇಟ್ಕೊಂಡಿದೆ ಅಂತ ಅವರಿಗೆ ಅನ್ಸುತ್ತಲ್ಲ, ಅದಕ್ಕಿಂತ ದೊಡ್ಡ ಗೌರವ ಮತ್ತೇನು ಕೊಡಬೇಕಾಗಿಲ್ಲ. ಆ ಗೌರವವನ್ನ ಇವತ್ತು ಅವರು ನಿಮ್ಮ ಕಣ್ಣುಗಳಲ್ಲಿ ನೋಡಿರ್ತಾರಲ್ಲ, ಅದು ಬಹಳ ವಿಶೇಷವಾದ್ದು ನಾನು ಭಾವಿಸ್ತೀನಿ. ಈ ತರದೊಂದು ಆತ್ಮವಿಶ್ವಾಸವನ್ನ ಗೌರವವನ್ನ ತುಂಬುವುದಕ್ಕೆ ಕಾರಣರಾದ ಈ ಇಡೀ ತಂಡಕ್ಕೆ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸಿ, ನಾನು ಎಲ್ಲರಿಗೂ ಮತ್ತೊಮ್ಮೆ ಗೌರವವನ್ನು ಸಮರ್ಪಿಸ್ತಾ ನನ್ನ ಮಾತುಗಳನ್ನ ತಾಯಿ ಭಾರತಿಗೆ ಸಮರ್ಪಿಸ್ತೀನಿ. ಒಂದ್ಸಲ ಎರಡೂ ಕೈಗಳನ್ನ ಗಾಳಿಗೆ ಬೀಸಿ ಉಚ್ಚಕಂಠದಲ್ಲಿ ಹೇಳಬೇಕು. ಸ್ಕೂಲ್ ಮಕ್ಕಳು ಸರಿಯಾಗಿ ಗಮನಿಸಿ, ಜೋರಾಗಿ ಹೇಳಬೇಕು. ಇದು ಪ್ರಾಂಜಲರಿಗೆ ಗೌರವ ಮತ್ತು ಅವರ ನಮ್ಮ ವೆಂಕಟೇಶ್ ರೆಡ್ಡಿ ಅವರ ಪುತ್ರನಿಗೋಸ್ಕರ ಗೌರವ. ಒಂದ್ಸಲ ಭಾರತ್ ಮಾತಾ ಕೀ. कैप्टन एम.वी. प्रंजाल, कैप्टन एम.वी. प्रंजाल, कैप्टन एम.वी. प्रंजाल। थैंक यू। माता की जय जवान, जय जवान, अमर रहे, अमर रहे, अमर रहे, अमर रहे, जय। कैप्टन एम.वी. प्रंजाल, भारत माता की, माता की, भारत माता की, वंदे मातरम, 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 भारत माता की, जय जवान, जय जवान, जय जवान, जय किसान। ಸ್ವಾಮಿ ವಿವೇಕಾನಂದ ರಾಷ್ಟ್ರ ಟ್ರೇವಾ ಟ್ರಸ್ಟ್ ವತಿಯಿಂದ ಯೋಧ ನಮನವನ್ನು ನಾವು ಮಾಡ್ತಾ ಇದ್ವಿ ಕಳೆದ 3 ವರ್ಷಗಳಿಂದ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ದೇಶ ಪ್ರೇಮ, ಸ್ವಾವಲಂಬಿಯ ಬದುಕು ಮತ್ತು ಸಮಾಜಕ್ಕೆ ಉಪಯೋಗ ಆಗ್ತಕ್ಕಂಥ ಚಿಂತನೆಗಳನ್ನು ಕೊಟ್ಟಂಥ ಸ್ವಾಮಿ ವಿವೇಕಾನಂದರ ಪ್ರೇರಣೆಯಿಂದ ಈ ಟ್ರಸ್ಟನ್ನು ನಡೆಸ್ತಾ ಇದ್ದೀವಿ. ಆ ಟ್ರಸ್ಟಿನ ಮುಖಾಂತರ ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು, ಹಾಗೆ ಸಮಾಜಕ್ಕೆ ಕೂಡ ಒಂದು ಪರಿವರ್ತನೆ ಆಗಬೇಕು ಅನ್ನೋ ದಿಕ್ಕಿನಲ್ಲಿ
ಈ ಕಾರ್ಯಕ್ರಮಗಳನ್ನು ನಾವು ನಿರಂತರವಾಗಿ ಆಯೋಜನೆ ಮಾಡ್ತಾ ಇದ್ದೀವಿ. ಭಾರತೀಯತೆ, ಭಾರತೀಯ ಮೌಲ್ಯಗಳು, ಭಾರತೀಯ ಚಿಂತನೆಗಳು ಸದಾಕಾಲ ಬೆಳಗಬೇಕು ಅನ್ನತಕ್ಕಂಥ ಉದಾತ್ತವಾದ ಒಂದು ಭಾವನೆಯಿಂದ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀವಿ. ಎಲ್ಲ ಸೈನಿಕರು, ವಾರ್ ವೆಟ್ರನ್ಸ್ ಅವನ್ನೆಲ್ಲ ಆಹ್ವಾನ ಮಾಡಿ ಅವರಿಗೆ ತಕ್ಕಂಥ ಸನ್ಮಾನ, ಈ ರೀತಿ ಸನ್ಮಾನ ತುಂಬ ರೇರ್, ಯಾವಾಗಲೂ ಆಗೋದಿಲ್ಲ. ಈ ಒಂದು ಸಂಸ್ಥೆಗೆ, ಸ್ವಾಮಿ ವಿವೇಕಾನಂದ ಸಂಸ್ಥೆ ಮತ್ತು ಮಾತೃಧಾಮ, ಈ ಒಂದು ಆರ್ಗನೈಸೇಷನಲ್ಲಿ ಒಂದು ಪಾಲ್ಗೊಂಡಂಥ ಮತ್ತು ಮಕ್ಕಳು ತುಂಬ ಚೆನ್ನಾಗಿ ಅವರ ಒಂದು ಕಲ್ಚರಲ್ ಪರ್ಫಾರ್ಮೆನ್ಸ್, ಎಲ್ಲ ದೇಶಭಕ್ತಿಗೆ ಸಂಬಂಧಪಟ್ಟಂಥ ಕಲ್ಚರಲ್ ಪ್ರೋಗ್ರಾಮ್, ಈ ರೀತಿ ಪ್ರತಿಯೊಂದು ಸ್ಕೂಲಲ್ಲೂ ನಾವು ಮಾಡ್ತಾ ಬಂದರೆ, ಪ್ರತಿಯೊಂದು ಇನ್ಸ್ಟಿಟ್ಯೂಷನಲ್ಲೂ ಈ ರೀತಿ ಕಾರ್ಯಕ್ರಮ ನಡೆದರೆ ನಮ್ಮ ಭಾರತದ ಒಬ್ಬೊಬ್ಬ ಪ್ರಜೆನೂ ದೇಶಭಕ್ತ ಆಗ್ತಾನೆ ಅನ್ನೋದು ನಮ್ಮ ಒಂದಿದು. ನಾವು ಒಂದು 38-39 ವರ್ಷ ಸರ್ವಿಸ್ ಮಾಡಿದ್ರಲ್ಲಿ ಏನೋ ಒಂದು ಸ್ವಲ್ಪ ಹೇಳೋದಕ್ಕೆ ನಮ್ಗೆ ಸಾಧ್ಯ ಆಯಿತು. ಆದರೆ ಈ ರೀತಿ ಆಗಾಗ ನಮ್ಮನ್ನು ಸಪ್ರೇಟಾಗಿ ಒಂದು ತಿಂಗಳಿಗೊಂದು ಸಾರಿ ಅಥವಾ 3 ತಿಂಗಳಿಗೊಂದು ಸಾರಿ ನಮ್ಮನ್ನು ಈ ಇನ್ಸ್ಟಿಟ್ಯೂಷನ್ಗಳಿಗೆ ಕರೆದು ಒಂದು ಮಕ್ಕಳಿಗೆ ಪ್ರೇರಣೆ ಕೊಡಿ. ಸೈನ್ಯ ಏನು, ಸೈನ್ಯದಲ್ಲಿ ಏನು ಮಾಡ್ತಾರೆ, ಸೈನಿಕ ಹೋದ್ರೆ ಏನಾಗುತ್ತೆ, ಇದನ್ನೆಲ್ಲ ನಾವು ಆ ಮಕ್ಕಳಿಗೆ ಹೇಳಿ ಒಂದು ಇನ್ಸ್ಪಿರೇಷನ್ ಕೊಟ್ಟು, ಪ್ರತಿಯೊಬ್ಬ ಪ್ರಜೆನೂ, ಪ್ರತಿಯೊಬ್ಬ ಮಕ್ಕಳು ನಮ್ಮ ದೇಶದ್ದು ಎಲ್ಲರೂ ಸೈನಿಕರೇ. ಅದನ್ನು ಆ ಒಂದು ಉದ್ದೇಶದಿಂದ ನಾವು ಯಾವಾಗಲೂ ತಯಾರಾಗಿದ್ದೀವಿ. ನಮ್ಮನ್ನು ಕರೆದು ಆಹ್ವಾನ ಮಾಡಿ ಅವಕಾಶ ಕೊಟ್ಟಾಗ ಮಕ್ಕಳಿಗೆ ಇನ್ಸ್ಪಿರೇಷನ್ ನೋಡಿ. ಮಕ್ಕಳಲ್ಲಿ ಬೇಕಾಗಿರೋದು ಕ್ಯಾರೆಕ್ಟರ್ ಬೇಕು. ಫಸ್ಟ್ ಆಫ್ ಆಲ್ ದೇಶದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ಅದನ್ನು ನಾವು ಹೇಳಬೇಕು. ಅದರಲ್ಲಿ ಸೋಲ್ಜರ್ ಹೇಳ್ತಾನೆ ಅಂದರೆ ಜನಗಳಿಗೆ ಇಂಪ್ರೆಷನ್ ಜಾಸ್ತಿ ಬರುತ್ತೆ. ಒಬ್ಬ ಮಿನಿಸ್ಟರ್ ಹೇಳೋದಕ್ಕೂ ಒಬ್ಬ ಸೋಲ್ಜರ್ ಹೇಳೋದಕ್ಕೂ ವ್ಯತ್ಯಾಸ ಇದೆ. ಯಾಕೆಂದರೆ ನಮ್ಮಲ್ಲಿ ದೇಶಭಕ್ತಿಯಿಂದಲೇ ನಾವು ಹೋಗಿದ್ದು, ದೇಶಭಕ್ತಿಯಿಂದಲೇ ನಾವು ಪ್ರಾಣ ಕೊಡೋದು, ದೇಶಭಕ್ತಿಯಿಂದಲೇ ನಾವು ಅಲ್ಲಿ ಗಡಿನಲ್ಲಿ ಈ ಹಾರ್ಟ್ನ ತೆಗೆದು ಕೈನಲ್ಲಿ ಇಟ್ಕೊಂಡು ನಾವು ರಕ್ಷಣೆ ಮಾಡ್ತೀವಿ. ಎದೆ ಗುಂಡಿಗೆ ಯಾವಾಗ ಬೇಕಾದ್ರೂ ಎದೆಗೆ ಬಂದು ಅದು ಗುಂಡು ಬೀಳ್ಬೋದು, ಅದೆಲ್ಲ ನಾವು ಕೇರ್ ಮಾಡೋದಿಲ್ಲ. ಇವತ್ತು ನಾನು ಸೇವೆ ಮಾಡ್ತಿದ್ದೀನಿ ಅಂದರೆ ಬಾರ್ಡರ್ನಲ್ಲಿ ನನ್ನ ಪ್ರಜೆಗಳು, ಪ್ರತಿಯೊಬ್ಬ ಪ್ರಜೆನೂ ದೇಶವಾಸಿ ಚೆನ್ನಾಗಿ ನಿದ್ದೆ ಮಾಡಲಿ, ಅವನು ಚೆನ್ನಾಗಿ ಅವ್ರವ್ರ ಕೆಲಸಗಳು ಮಾಡಬೇಕು, ಪ್ರೋಗ್ರೆಸ್ ಮಾಡಬೇಕು. ಅಗ್ರಿಕಲ್ಚರಲ್ಲಾಗಲಿ, ಇಂಡಸ್ಟ್ರಿಗಳಲ್ಲಾಗಲಿ, ಎಜುಕೇಷನಲ್ಲಾಗಲಿ, ಮೆಡಿಕಲಲ್ಲಾಗಲಿ ಅವರೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ ನಾವಲ್ಲಿ ಬಾರ್ಡರ್ನಲ್ಲಿ ಕಾಯ್ತಾ ಇದ್ದೀವಿ, ನಾವು ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾ ಇರೋದ್ರಿಂದ ಇವರು ದೇಶದ ಒಂದು ಇದು ಚಿಂತೆ ಬಿಟ್ಬಿಟ್ಟು ಅವ್ರವ್ರ ಕರ್ತವ್ಯ ಮಾಡಬೇಕು. ಅದು ನಮಗೆ ಕೊಡುವಂಥ ಒಂದು ಅವಾರ್ಡ್ ಅಂತ ನಾವು ತಿಳ್ಕೊಳ್ತೀವಿ. ಯಾಕೆಂದರೆ ನಾನು ನಿನಗೋಸ್ಕರ ಇವತ್ತು ನಾನು ಪ್ರಾಣ ಕೊಡ್ತಾ ಇದ್ದೀನಿ, ನಿನ್ನ ನಾಳೆಗೋಸ್ಕರ, ಅದನ್ನು ಮನಸ್ಸಿನಲ್ಲಿಟ್ಟಿರಬೇಕು. 24 ಗಂಟೆ ನಮಗೆ ರಾತ್ರಿ ಹಗಲು ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಆ ರೀತಿ ಒಂದು ಸೇವೆ ಭಾರತೀಯ ಸೈನಿಕನೇ ಕೊಡ್ಬೋದು. ಚೈನಾದವ್ರು ಹೇಳ್ದಂಗೆ ಸೋಲ್ಜರ್ ಆಫ್ ಇಂಡಿಯಾ ಲುಕ್ಸ್ ಲೈಕ್ ಎ ಸೈಂಟ್, ಸನ್ಯಾಸಿ ಥರ ಕಾಣ್ತಾನೆ, ಸಾಧು ಥರ ಕಾಣ್ತಾನೆ. ಬಟ್ ವೆನ್ ಯು ಎಂಟರ್ ಇನ್ ಟು ದಿ ಫೈಟ್ ಯು ವಿಲ್ ಫೈಟ್ ಲೈಕ್ ಎ ಡೆವಿಲ್, ರಾಕ್ಷಸನ್ ಥರ ಅವನು ಫೈಟ್ ಮಾಡ್ತಾನೆ. ಇದು ಚೈನಾದವ್ರು ಹೇಳ್ತಾರೆ ಅಂದರೆ ನಾವು ತುಂಬ ಹೆಮ್ಮೆ ಪಡುವಂಥ ವಿಷಯ. ಮತ್ತು ನಾವು ಯುದ್ಧ ಮಾಡಿದ್ದನ್ನು ಬೇರೆ ದೇಶದವರು ಕೇಸ್ ಸ್ಟಡಿ ಮಾಡ್ತಾರೆ. ಕೇಸ್ ಸ್ಟಡಿ ಗಡಿಯಲ್ಲಿ ಸೇನೆಯನ್ನು ಕಾಯ್ತಾ ಹುತಾತ್ಮರಾದಂಥ ಕ್ಯಾಪ್ಟನ್ ಎಂ ವಿ ಪ್ರಾಂಜಲ್ ಅವರ 4ನೇ ವರ್ಷದ ಹುಟ್ಟುಹಬ್ಬವನ್ನು, ಅವರು ಹುತಾತ್ಮರಾದ ನಂತರ 4ನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ರಾಷ್ಟ್ರ ಸೇವಾ ಟ್ರಸ್ಟ್, ಸ್ವಾಮಿ ವಿವೇಕಾನಂದ ರಾಷ್ಟ್ರ ಸೇವಾ ಟ್ರಸ್ಟ್ ಮಾತೃಧಾಮದ ವತಿಯಿಂದ ನಿರಂತರವಾಗಿ ಮಾಡ್ಕೊಂಬರ್ತಾಯಿದ್ದೇವೆ. ಮುಖ್ಯ ಉದ್ದೇಶ ಏನು ಅಂದರೆ ಈ ರೀತಿಯ ಹುತಾತ್ಮರಾದಂಥ ಸೈನಿಕರ ಕಥೆಯನ್ನು ಕೇಳ್ತಾ ದೇಶ ಪ್ರೇಮವನ್ನು ಎಲ್ಲ ಯುವಕರು ಬೆಳೆಸ್ಕೊಂಡು ದೇಶಕ್ಕಾಗಿ ಅವರು ಕೂಡ ಸೇವೆಯನ್ನು ಸಲ್ಲಿಸಬೇಕು. ಹಾಗೆ ಏನು ನಮಗೋಸ್ಕರ ನಮ್ಮ ನಾಳೆಗಳ ಸುಖಕ್ಕೋಸ್ಕರ ಅವರ ಇಂದಿನ ಜೀವನವನ್ನು ತ್ಯಾಗ ಮಾಡುವಂಥ ಸೈನಿಕರನ್ನು ಸ್ಮರಿಸಿ ಅವರ ತ್ಯಾಗ ಬಲಿದಾನಗಳನ್ನು ಕೊಂಡಾಡುವಂಥ ಮತ್ತು ಅವರಿಗೆ ಗೌರವ ಸಮರ್ಪಿಸುವಂಥ ಕಾರ್ಯಕ್ರಮ ಆಗಬೇಕು ಅಂತ ನಿರಂತರವಾಗಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇರ್ತೀವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ಮಾತೃಧಾಮ ಟ್ರಸ್ಟ್ನ ಅಧ್ಯಕ್ಷರು
ಮಹಾಪೋಷಕರಾದಂಥ ಶ್ರೀಮತಿ ಗಾಯತ್ರಿ ಗೋಪಿನಾಥ್ ರೆಡ್ಡಿ ಮತ್ತು ಗೋಪಿನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ರೀತಿಯ ಕಾರ್ಯಕ್ರಮಗಳ ಅನೇಕ ಮಾಡ್ಕೊಂಬರ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಅನೇಕರು ಸಹಕಾರವನ್ನು ಕೊಟ್ಟಿರ್ತಾರೆ. ಹಾಗೆಯೇ 30 ನಿವೃತ್ತ ಯೋಧರು ಅಂದರೆ 1971ರ ಸೇನೆಯ ಯುದ್ಧದಲ್ಲಿ ಪಾಲ್ಗೊಂಡಿರುವಂಥ 1965ರಲ್ಲಿ ಯುದ್ಧದಲ್ಲಿ ಪಾಲ್ಗೊಂಡಿದ್ದಂತಹ ಅನೇಕ ನಿವೃತ್ತ ಯೋಧರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಾರೆ. ಅವ್ರಿಗೂ ಕೂಡ ಗೌರವ ಸಮರ್ಪಣೆ ಆಗಿರ್ತದೆ. ಈ ಕಾರ್ಯಕ್ರಮ ಅನೇಕರು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ದುಡಿದಿರ್ತಾರೆ. ನಮ್ಮ ಸಂಸ್ಥೆಯ ಎಲ್ಲ ಸ್ವಯಂ ಸೇವಕರು ದುಡಿದಿರ್ತಾರೆ. ಅವ್ರಿಗೂ ಕೂಡ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ನಮ್ಮ ಸಂಸ್ಥೆ ಸ್ವಾಮಿ ವಿವೇಕಾನಂದ ರಾಷ್ಟ್ರ ಸೇವಾ ಟ್ರಸ್ಟ್ ಮಾತೃಧಾಮ ಸಂಸ್ಥೆ ವತಿಯಿಂದ ಕಳೆದ 4 ವರ್ಷಗಳ ಕಾಲದಿಂದ ಕ್ಯಾಪ್ಟನ್ ಪ್ರಾಂಜಲ್ ಏನು ವೀರ ಯೋಧ ಅವರ ಹುತಾತ್ಮರ ಆದ ಮೇಲೆ ನಮ್ಮ ಸಂಸ್ಥೆಯಲ್ಲಿ ಬಂದು ಅವರ ಕುಟುಂಬ ತಂದೆ ತಾಯಿ ಬಂದು ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ವಿ. ಕಳೆದ 3 ವರ್ಷಗಳಲ್ಲಿ ಮಾತೃಧಾಮ ಸಂಸ್ಥೆಯಲ್ಲಿ ಆಚರಣೆ ಮಾಡ್ತೀವಿ. ಇವತ್ತು ವಿಶೇಷವಾಗಿ ಇಲ್ಲಿ ಒಂದು ಬಹಿರಂಗವಾಗಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಭಾರತೀಯ ಯುದ್ಧ ಸೇನೆಯ ಹಲವಾರು ಯುದ್ಧ ಸೇನೆಯ ಯೋಧರ ಅವರ ಅನುಭವಗಳನ್ನು ನಮ್ಮೊಟ್ಟಿಗೆ ಹಂಚ್ಕೊಳ್ತಕ್ಕಂಥ ಹಲವಾರು ಜನರಿಗೆ ತಿಳಿಸ್ತಕ್ಕಂಥ ಒಂದು ಮಹತ್ವದ ಕಾರ್ಯವಿತ್ತು ಆಗಿದೆ. ನಿಜವಾಗಲೂ ಇವತ್ತು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಯೋಧರ ನಮನ, ಅವರ ಹುಟ್ಟುಹಬ್ಬವನ್ನು ನಾವು ಯೋಧರ ನಮನ ಅಂತೇಳಿ ಅವರಿಗೆ ಅರ್ಪಣೆ ಮಾಡ್ತಕ್ಕಂಥ ಕಾರ್ಯ ನಿರಂತರವಾಗಿ ಮಾಡ್ತೀವಿ. ಮುಂದಿನ ದಿವಸಗಳಲ್ಲಿ ಹೆಚ್ಚು ಇದರ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಭಾರತೀಯ ಯುದ್ಧ ಸೇನೆಗೆ ಸೇರ್ತಕ್ಕಂಥ ಹಲವಾರು ಸಿಪಾಯಿಗಳನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮಾತೃಧಾಮ ಸಂಸ್ಥೆ ತನ್ನ ಕಾರ್ಯವನ್ನು ಮುಂದುವರಿಸುತ್ತದೆ. ಇವತ್ತು ತುಂಬ ವಿಶೇಷವಾದ ದಿನ. ನಮಗೆ ಕ್ಯಾಪ್ಟನ್ ಪ್ರಾಂಜಲ್ರ ಹುಟ್ಟುಹಬ್ಬವನ್ನು ನಮ್ಮ ಮಾತೃಧಾಮದ ಸಂಸ್ಥೆ ಕಡೆಯಿಂದ ಆಚರಣೆ ಮಾಡೋದಕ್ಕೆ ತುಂಬ ಹರ್ಷಿತರಾಗಿದ್ವಿ. ಮತ್ತು ಇದನ್ನು ಯಾವುದೇ ರೀತಿಯಲ್ಲಿ ಯಶಸ್ವಿಗೊಳಿಸಲೇಬೇಕು ಅಂತನೋ ಸಂಕಲ್ಪ ತೊಟ್ಟಿದ್ವಿ. ಅವರ ತಾಯಿ ತಂದೆ ಬಂದು ಅವರ ಮೂಲಕ ಅನೇಕ ಯೋಧರನ್ನು ಒಂದುಗೂಡಿಸಿ ಒಟ್ಟಿಗೆ ಸೇರಿಸಿ ಅವರೊಟ್ಟಿಗೆ ನಾವು ಕ್ಯಾಪ್ಟನ್ ಪ್ರಾಂಜಲ್ ಅವರನ್ನು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಇವತ್ತು ನಾವು ಯಶಸ್ವಿಗೊಳಿಸಿದ್ದೀವಿ ಕಾರ್ಯಕ್ರಮ ಅಂತ ಅಂದ್ಕೊಂಡಿದ್ದೀವಿ. ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚು ಕಾರ್ಯಕ್ರಮಗಳನ್ನು ಆಯೋಜಿಸಿ ಈ ಥರ ಸಮಾಜಕ್ಕೆ ಒಂದು ಅವೇರ್ನೆಸ್ಸನ್ನು ಕೊಡಬೇಕು ಅಂತನ್ನೋ ದೃಷ್ಟಿಕೋನದಿಂದ ಪ್ರತಿ 2 ವರ್ಷದಿಂದ ನಾವು ಮಾತೃಧಾಮದ 4 ಗೋಡೆ ಮಧ್ಯೆ ಮಾತ್ರ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ವಿ. ಈ ಸಲ ಇದು ಜನರಿಗೆ ಸಲ್ಲಬೇಕಾದ ಮತ್ತು ಜನರಿಗೆ ತಿಳಿಯಬೇಕಾದ, ದೇಶಕ್ಕೆ ಎಲ್ಲರೂ ಹೊಣೆ, ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು. ಎಲ್ಲರೂ ಇದರ ಬಗ್ಗೆ ಈಗ ಮುಂದಿನ ಬರುವ ಮಕ್ಕಳಿಗೆ ಪೀಳಿಗೆಯಲ್ಲಿ ಇದನ್ನು ತಿಳಿಸಬೇಕು ಅಂತ ಈ ಒಂದು ಯೋಜನೆಯನ್ನು ಮಾಡಿಕೊಂಡಿದ್ವಿ. ಇದು ನಿರಂತರವಾಗಿ ನಡೀಲಿಬೇಕು ಮತ್ತು ಇದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳ್ಕೊತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಯೋಧರಿಗೂ ಮತ್ತು ಕ್ಯಾಪ್ಟನ್ ಪ್ರಾಂಜಲ್ ಅವರ ತಂದೆ ತಾಯಿಗೂ, ಅವರ ಅಜ್ಜ ಅಜ್ಜಿಗೂ ಮತ್ತು ಎಲ್ಲ ಕೈ ಜೋಡಿಸಿದಂಥ ನನ್ನ ಸಹೋದರ ಸಹೋದರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.